ನಮಸ್ಕಾರ. ವಿಶ್ವಂ ವಾಹಿನಿಯ ಕಾಫಿ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನಪತ್ರಿಕೆಗಳ ಪ್ರಕಟವಾಗಿರುವಂಥ ಸುದ್ದಿಗಳ ವಿಶ್ಲೇಷಣೆ ಮತ್ತು ಚರ್ಚೆ, ಈ ನಡೆಯುವಂಥ ವಿಶಿಷ್ಟ ಸಂವಾದ ಇದು. ಈ ಕಾರ್ಯಕ್ರಮವನ್ನು ನಾನು ಮೊದಲು ವಿಜಯವಾಣಿಯಲ್ಲಿ ಬಂದಿರುವಂಥ ಮುಂಜಾನೆಯ ಮಾತಿನಿಂದ ಆರಂಭ ಮಾಡ್ತೀನಿ. ಇಲ್ಲೊಂದಿದೆ, ಹೃದಯದಲ್ಲೊಂದು ಪ್ರೀತಿ, ತುಟಿಗಳಲ್ಲಿ ಮೃದು ಮಾತುಗಳು, ಜೊತೆಗೆ ಮುಖದಲ್ಲೊಂದು ನಗೆ ಇದ್ದರೆ ಅದೇ ಸ್ವರ್ಗ. ಅಂದರೆ ಮನುಷ್ಯ ಜೀವನದಲ್ಲಿ ಸಂತೋಷವಾಗಿರಬೇಕು, ಮುಕ್ತವಾಗಿ ನಗು ಮುಖದಲ್ಲಿರಬೇಕು, ಯಾವುದೇ ರೀತಿ ವ್ಯಾಕುಲಗಳಿಂದ ಚಿಂತಿತನಾಗಬಾರ್ದು ಅನ್ನೋದು ತುಂಬ ಸೂಚ್ಯವಾಗಿ ತಿಳಿಸುತ್ತೆ. ತುಂಬ ಒಳ್ಳೆಯ ಇದು. ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಈಗ ನಮ್ಮ ಜೊತೆ ಮೂವರು ಗಣ್ಯರು ಇದ್ದಾರೆ. ಒಬ್ಬರು ಆನಂದ್ ಅಂತ ನಮ್ಮ ಕಾರ್ಯಕ್ರಮದ ನಿರ್ಮಾಪಕರು, ಅವರಿಗೆ ಸ್ವಾಗತ. ನಮಸ್ಕಾರ. ಆಮೇಲೆ ರಘುನಾಥ ರಾವ್ ಅಂತೇಳಿ ಹಿರಿಯ ರಘು ರಾಘವೇಂದ್ರ ರಾವ್ ಅಂತೇಳಿ ನಿವೃತ್ತ ಸೇನಾಧಿಕಾರಿ, ತುಂಬ ಹಿರಿಯ ಸೇನೆಯಲ್ಲಿ ಭಾಳ ಒಳ್ಳೆಯ ಸೇವೆ ಸಲ್ಲಿಸಿದ್ದಾರೆ, ಅವರು ಕೂಡ ನಮಗೆ ಸ್ವಾಗತ. ನಂತರ ಪದ್ಮನಾಭ್ ಅಂಥೇಳಿ ನಿವೃತ್ತ ಪೊಲೀಸ್ ಅಧಿಕಾರಿ, ಅವರು ಕೂಡ ತುಂಬ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಉತ್ತಮ ಸೇವೆ ಸಲ್ಲಿಸಿದ್ದಾರೆ, ಅವರು ಕೂಡ ಸ್ವಾಗತ. ಈಗ ಏನು ಅಂತಂದರೆ, ಇವತ್ತು ನಮ್ಮಲ್ಲಿ ವಿಶೇಷವಾಗಿ ಇವತ್ತು ಪ್ರಧಾನವಾಗಿ ಪತ್ರಿಕೆಗಳಲ್ಲಿ ಬಂದಿರೋದು ವಿಜಯವಾಣಿಯಲ್ಲಿ ಮತ್ತು ಕನ್ನಡಪ್ರಭ ಮತ್ತು ವಿಜಯ ಕರ್ನಾಟಕ ಕೆಲವು ವಿಷಯಗಳು ಒಳ್ಳೊಳ್ಳೆದು ಬಂದಿದೆ. ವಿಜಯವಾಣಿಯಲ್ಲಿ ಬಂದಿರೋದು ಮಾತ್ರ ಇವತ್ತು ಗಮನ ಸೆಳೀತಾ ಇದೆ. ಒಂದೇನೆಂದರೆ ಸ್ಥಿರಾಸ್ತಿ ಮೌಲ್ಯ, ಅಂದರೆ ಈಗೇನು ಆಸ್ತಿಗಳೇನು ಇದು ಮೌಲ್ಯ ಫಿಕ್ಸ್ ಮಾಡಿ ಇದು ತೆರಿಗೆ ಹಾಕ್ತಾರಲ್ಲ, ಅದರ ಮೌಲ್ಯ ಜಾಸ್ತಿ ಆಗುತ್ತೆ. ಮಾರ್ಗಸೂಚಿ ದರ ಅವಾಗ 15% ಜಾಸ್ತಿ ಆಗುತ್ತೆ ಅಂತೀನಿ. ಅಂದರೆ ಇದು ಬಹುಶಃ ಜನಗಳಿಗೆ ಇದು ನಿಜಕ್ಕೂ ಒಂದು ರೀತಿ ಆಘಾತಕಾರಿ. ಆದರೆ ಏನು ಅಂತಂದರೆ GIS ಏನಿದೆ, ವೈಜ್ಞಾನಿಕ ತಂತ್ರಜ್ಞಾನ ಆಧರಿಸಿ ಇವರು ಇದು ಪರಿಷ್ಕರಣೆ ಮಾಡ್ತಾರೆ ಅಂತಿದೆ. ಇದು ಅನುಕೂಲಗಳು ಅಂತ ಏನಂದರೆ, ಹೆದ್ದಾರಿಯಿಂದ 800 ಕಿಲೋಮೀಟರ್ ಒಳಗಿರುವ ಕೃಷಿ ಭೂಮಿ ಮೌಲ್ಯ ಹೆಚ್ಚಾಗುತ್ತೆ. ಯಾರು ಈಗಾಗಲೇ ಕಮ್ಮಿ ರೇಟು ತಮ್ಮ ಇದು ಅಂತ ಅಂದ್ಕೊಂಡಿರ್ತಾರೆ, ಆ ಆಸ್ತಿಯ ಭೂಮಿಯ ಬೆಲೆ ಹೆಚ್ಚಾಗುತ್ತೆ. ಆಮೇಲೆ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಂಡಾಗ ಹೆಚ್ಚಿನ ಪರಿಹಾರ ರೈತರಿಗೆ ಅಥವಾ ಮಾಲೀಕರಿಗೆ ಸಿಗುತ್ತೆ. ಇನ್ನೊಂದು GIS ಆಧಾರಿತ ರಾಜಸ್ವ ನಿಗದಿ, ರಾಜಸ್ವ ಅಂದರೆ ಇನ್ಕಮ್, ಇದು ಮಾಡೋದ್ರಿಂದ ಇದರಲ್ಲಿ ಸೋರಿಕೆ ಅನ್ನೋದು ತಪ್ಪುತ್ತೆ, ಜನರಿಗೆ ನೇರವಾಗಿ ಸಿಗುತ್ತೆ. ಆದರೆ ಇದರಲ್ಲಿ ಇನ್ನೂ ಒಂದು ಅನಾನುಕೂಲ ಇದೆ. ಏನು ಅಂತಾರೆ, ಹೆದ್ದಾರಿ ಭೂಮಿ ಹೊಂದಿಕೊಂಡಿದ್ದರಷ್ಟೇ ಆಸ್ತಿಗೆ ಉತ್ತಮ ಬೆಲೆ ಸಿಗುತ್ತೆ, ಒಳಗಡೆ ಬೆಲೆ ಸಿಗೋದಿಲ್ಲ. ಹೆದ್ದಾರಿ ಅಕ್ಕಪಕ್ಕ ಏನಿದೆ ಅದಕ್ಕೆ ಮಾತ್ರ ಸಿಗುತ್ತೆ, ಒಳಗಡೆ ಸಿಗೋದಿಲ್ಲ. ಹೆದ್ದಾರಿಗೆ ಹೊಂದಿಕೊಳ್ಳದೇ ಇದ್ದರೆ ಹೆಚ್ಚಿನ ರಾಜಸ್ವ ಅಂದರೆ ಹೆಚ್ಚಿನ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಅಂದರೆ. ಇದರ ಜೊತೆಗೆ ಭೂಮಿಯನ್ನು ಖರೀದಿಸಲು ಜನರು ಹಿಂಜರಿಯುತ್ತಾರೆ. ಈಗೇನಾಗುತ್ತೆ, ಒಳಗಡೆ ತುಂಬ ಡೀಪ್ ಇರುತ್ತಲ್ಲ, ಅಂಥ ಕಡೆ ಜಮೀನು ಖರೀದಿ ಮಾಡೋದಿಲ್ಲ. ರಾಜ್ಯದ ನಗರ ಪ್ರದೇಶಗಳು GIS ಯೋಜನೆಯಿಂದ ವಿಫಲವಾಗಿದೆ. ಹೀಗಾಗಿ ಇಲ್ಲೂ ಕೂಡ ಸಕ್ಸಸ್ ಆಗುತ್ತೆ ಅಂತಿಲ್ಲ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಈ ರೀತಿ ಇದು ಪರಿಷ್ಕರಣೆ ಕೂಡ ಇದು ಯಾವ ರೀತಿ ಯಶಸ್ವಿ ಆಗುತ್ತೆ ಅನ್ನೋದನ್ನು ಇದು ಏನು ನಿರ್ಧಾರ ಮಾಡಬೇಕಾಗುತ್ತೆ. ಆಮೇಲೆ ಮತ್ತೊಂದು, ಈಗ ರಾಷ್ಟ್ರೀಯ ಸುದ್ದಿಗೆ ಹೋಗ್ತೀವಿ. ಈಗ ಆನಂದ್, ಅದನ್ನೇನು ಹೇಳ್ತೀರಾ ನೀವು? ಸರ್, ಇವತ್ತು ಕನ್ನಡಪ್ರಭದಲ್ಲಿ ಒಂದೊಂದಿದೆ, ಮೆಸ್ಸಿ ಭೇಟಿ ವೇಳೆ ಕೋಲ್ಕತ್ತಾದಲ್ಲಿ ದಾಂಧಲೆ. ಅಂದರೆ ಫುಟ್ಬಾಲ್ ಸ್ಟಾರ್ ದರ್ಶನ ಸಿಗದಿದ್ದಕ್ಕೆ ಸ್ಟೇಡಿಯಂ ಕುರ್ಚಿ ಕಿತ್ತೆಸೆದು ಬಾಟಲಿ ತೂರಿ ಅಭಿಮಾನಿಗಳ ಸಿಟ್ಟು. ಅಂದರೆ ಏನಾಗಿದೆ ಅಂದರೆ, 50,000 ಜನಕ್ಕೂ ಹೆಚ್ಚಾಗಿ ಅಭಿಮಾನಿಗಳು ಸೇರಿರ್ತಾರೆ. ಅಂದರೆ ಇಲ್ಲೇನಾಗಿರುತ್ತೆ ಅಂದರೆ, ರಾಜಕಾರಣಿಗಳು VIP ಕಾರ್ಯಕ್ರಮ ಹೈಜಾಕ್ ಮಾಡ್ಕೊಂಡಿರ್ತಾರೆ. ಅಂದರೆ ಟಿಕೆಟ್ ತೊಗೊಂಡು ಬಂದಿರೋ ಅಭಿಮಾನಿಗಳಿಗೆ ಮೆಸ್ಸಿ ನೋಡೋಕ್ಕೆ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಅಭಿಮಾನಿಗಳು ಒಂದು ಏನು ಅವರು ದಾಂಧಲೆ ಮಾಡಿ ಇದು ಮಾಡಿದಾರೋ ಅದನ್ನೆಲ್ಲ ಪೊಲೀಸರ ಮೇಲೆ ಲಾಠಿ ಚಾರ್ಜ್ ಮಾಡಿ 1 ಗಂಟೆ ನಡಿಬೇಕಾಯ್ತು ಕಾರ್ಯಕ್ರಮ, 22 ನಿಮಿಷಕ್ಕೆ ಮುಗಿದೋಗಿದ್ದು. ನಿಮಗೆಲ್ಲ ನೆನಪಿರಲಿ, ಲಿಯೋನೆಲ್ ಮೆಸ್ಸಿ ಅರ್ಜೆಂಟೀನಾದ ತುಂಬ ಪ್ರಭಾವಿ ಆಟಗಾರ, ಜಾಗತಿಕ ಹೆಸರಿರುವಂಥದ್ದು. ಆತ ಮೊದಲನೇ ಬಾರಿಗೆ ಭಾರತ ಭೇಟಿ ಕೊಟ್ಟಿದ್ದು. ಕೋಲ್ಕತ್ತಾ ಮತ್ತು ಮುಂಬೈ ಭೇಟಿ ಇದೆ. ಈಗ ನಿನ್ನೆ ಮೊನ್ನೆ ಕೋಲ್ಕತ್ತಾ, ಇವತ್ತು ಮುಂಬೈಯಲ್ಲಿದೆ. ಈ ವಿಶೇಷ ಏನು ಅಂತಂದರೆ, ಸ್ಟಾರ್ ಆಟಗಾರ. ಈಗ ಆಟಗಾರ ಆದಮೇಲೆ ಆತನ ಬಗ್ಗೆ ಕ್ರೇಜು ಇದ್ದೇ, ದೊಡ್ಡ ಸೆಲೆಬ್ರಿಟಿ ಕ್ರೇಜ್ ಇದ್ದೇ ಇರುತ್ತೆ. ಬರೋದಕ್ಕೆ ಮುಂಚೆನೇ ಎಲ್ಲ ಒಂದು ಕಾರ್ಯಸೂಚಿ ನಿಗದಿ ಮಾಡ್ಕೊಂಡಿದ್ದಾರಂತೆ. ಒಂದೇನು ಅಂದರೆ, ಅವ್ರ ಕೈ ಕುಲುಕಲಿಕ್ಕೆ ಅಥವಾ ಅವ್ರ ಜೊತೆ ಸೆಲ್ಫಿ ತೆಕ್ಕೊಳ್ಳೋಕ್ಕೆ 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ಅಂದರೆ ನಮ್ಮಂಥವ್ರಿಗೆ ಖಂಡಿತ ಆಗುವಂಥ ಟಿಕೆಟ್ ರೇಟ್ 4,000ದಿಂದ 20,000 ನೋಡಿ, 20,000ವರೆಗೂ ಟಿಕೆಟ್ ರೇಟ್ ಇದ್ದಿದ್ದು. 4,000 ಇದು ಯಾರು ಜನಸಾಮಾನ್ಯರು ಮಧ್ಯಮವರ್ಗದಲ್ಲ. ಅದೇನಂದರೆ ದೊಡ್ಡ ಶ್ರೀಮಂತರು, ಇಂಡಸ್ಟ್ರಿಯಲಿಸ್ಟ್ಗಳು, ಆಮೇಲೆ ಹಣ ಯಾರು ಇರ್ತಾರೆ ಹಣವಂತರು, ಅವರು ಹೋಗ್ಬೋದಾಗುತ್ತೆ. ಆದರೆ ಇಲ್ಲಿ ಏನು ಅಂತಂದರೆ ಕ್ರೇಜ್ ಇದು ಅಷ್ಟೇ. ಈಗ ಒಬ್ಬ ಸಿನಿಮಾ ನಟರು, ಸೆಲೆಬ್ರಿಟಿಗಳಿರ್ಬೋದು, ಆಟಗಾರರು ಇರ್ಬೋದು, ಕ್ರಿಕೆಟ್ ಆಟಗಾರರು, ಫುಟ್ಬಾಲ್ ಆಟಗಾರರು, ಇವೆಲ್ಲ ಸೆಲೆಬ್ರಿಟಿ ಇದೆ.
ಅಲ್ಲಿ ಆಗಿದ್ದೇನು ಅಂತಂದರೆ ಈ ಭದ್ರತಾ ವ್ಯವಸ್ಥೆ ಏನಿದೆ, ಈಗ ಇಷ್ಟು ಜನ ಬರ್ತಾರೆ ಅಂತ ಒಂದು ಇದಿರುತ್ತೆ, ಒಂದು ಅದಕ್ಕೆ ತಕ್ಕಾಗಿ ಮಾಡಿರ್ತಾರೆ. ಆದರೆ ಈ ಮೆಸ್ಸಿ ಸರಿಯಾಗಿ ಎಲ್ಲರಿಗೂ ಕಾಣೋ ಥರ ಸರಿಯಾದ ವ್ಯವಸ್ಥೆ ಆಗಿಲ್ಲ ಅಲ್ಲಿ. ಹೀಗಾಗಿ ಏನಾಗುತ್ತೆ, ಎಲ್ಲರೂ ನಾವು ನೋಡಬೇಕು, ನಾವು ಭೇಟಿ ಆಗಬೇಕು ಅನ್ನೋದು ಇದು ವಿಶೇಷವಾಗಿ ಅದು ಕಲ್ಕತ್ತಾದ. ಇಲ್ಲಿ ಮುಖ್ಯ ಕಾರಣ ಏನಾಗಿದೆ ಅಂದರೆ ಸರ್, ರಾಜಕಾರಣಿಗಳು VIP ಮೆಸ್ಸಿ ಜೊತೆ ಸೆಲ್ಫಿ ತಗೊಳ್ಳೋಕ್ಕೆ ಅವರು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ನೋಡಿ, ಇನ್ನೊಂದು RCB ಏನು ಇಲ್ಲಿ ಇದು ವಿಜಯೋತ್ಸವ ಆಯ್ತಲ್ಲ, ಎಲ್ಲ ವಿಧಾನಸೌಧ ಮುಂದೆ ಏನು ವಿಜಯೋತ್ಸವದ ಆಚರಣೆ ಆಯ್ತು, ಅದೇ ಪ್ರಸಂಗ ಇಲ್ಲ ಆಗಿರೋದು. ಹೇಗೆ ಅಂದ್ರೆ ಅಲ್ಲೂ ಹಾಗೇನೆ ಕ್ರಿಕೆಟ್ ಆಟಗಾರರ ಜೊತೆಗೆ ಫೋಟೋ ತೆಗೆಸ್ಕೊಳಕ್ಕೆ, ಅವ್ರ ಜೊತೆ ನಿಂತ್ಕೊಳ್ಳೋಕೆ ಎಲ್ಲ ಏನು ರಾಜಕಾರಣಿಗಳು, ಅವ್ರ ಮಕ್ಕಳು, ಕುಟುಂಬದವ್ರು ಎಲ್ಲ ಬಂದಿದ್ರು. ಇಲ್ಲೂ ಇದೇ ತರ ಸೆಲೆಬ್ರೇಟ್ ಇದೆಲ್ಲ ಆಗಿದೆ. ಅಭಿಮಾನಿಗಳಿಗೆ ಕೋಪ ಬಂದಿದೆ, ಕೊಟ್ಟಂತ ಅಭಿಮಾನಿಗಳಿಗೆ ಬಹಳ ಬೇಸರ ಅನ್ಕಿದ ಆಕ್ರೋಶ. ಹೌದು, ಆಕ್ರೋಶದಲ್ಲಿ ಮನುಷ್ಯ ಏನ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ. ಇದರ ಪರಿಣಾಮ ಈಗ ಸಂಪೂರ್ಣವಾಗಿ ಹಾಳಾಗಿದೆ ಸರ್. ಎಲ್ಲದಕ್ಕಿಂತ ಇದರಲ್ಲಿ ಇನ್ನೊಂದು ಏನು ಅಂದ್ರೆ, ಈ ಮೆಸ್ಸಿ ಆಗಲಿ ಅಥವಾ ನಮ್ಮ ಕ್ರಿಕೆಟ್ ಮ್ಯಾಚ್ಗಳಾಗಲಿ ಏನು ನಡೆಸ್ತಾರಲ್ಲಿ, ಅಲ್ಲಿ ಪ್ರೇಕ್ಷಕ ವರ್ಗಗಳು ಭಾಳ ಇರ್ತಾರೆ. ನಿಜ, ಸಾವಿರಾರು ಜನ ಬಂದಿರ್ತಾರೆ. ಆ ಟಿಕೆಟ್ಗಳು ಏನು ಅಲ್ಲಿಂದ ಇದಾಗುತ್ತೆ, ಅಷ್ಟು ದೊಡ್ಡ ಮೊತ್ತದಲ್ಲಿ ಇದಾದರೂ ಕೂಡ ಅದಕ್ಕಿಂತ ದೊಡ್ಡ ಮೊತ್ತದಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ನಡೆಯುತ್ತೆ. ಇದು ಒಂದು ಬಹಳ ಮತ್ತೆ ಇದೊಂದಿನ ಇವಾಗ ನಾಳೆ IPL ಬರ್ತಾ ಇದೆ, ಸದ್ಯಕ್ಕೆ ಬರ್ತಾ ಸ್ವಲ್ಪ ದಿನದಲ್ಲಿ ಶುರುವಾಗೋದಿದೆ IPL ನೊಳಗೆ. ಅದರಲ್ಲಿ ಪ್ರೇಕ್ಷಕ ವರ್ಗದಲ್ಲಿ ಒಂದು ಬಹಳ ಕಮ್ಮಿ ಜನವೇ ಆ ಆಟವನ್ನು ತಿಳ್ಕೊಂಡಿರೋರು ಮತ್ತು ಆಟವನ್ನು ನೋಡೋರು ಮತ್ತು ಇಂಟ್ರೆಸ್ಟ್ ಇರೋರು ಸ್ವಲ್ಪ ಚೆನ್ನಾಗಿದೆ. ಮಿಕ್ಕಿದವರಲ್ಲಿ ಬಹಳಷ್ಟು ಜನ ನಾವು ಅಲ್ಲಿ ಒಂದು ತರಹ ಜೂಜಾಟ ನಡೆಯುತ್ತೆ, ಅದೇ ದೊಡ್ಡದು ನಡೀತಾ ಇರೋದು. ಸೊ ನಾವು ಹೇಳಬಾರ್ದು ಈ ವಿಷಯನ, ನಮ್ಮ ಸರ್ಕಾರದವರನ್ನೇ ಇದನ್ನು ಅಲೋ ಮಾಡ್ತಾ ಇದ್ದಾರಾ ಅನ್ನೋದೊಂದು ಮಾತು ಎಲ್ಲರಿಗೂ ಅಂಟುಬಿಡುತ್ತೆ. ಸಾವಿರಾರು ರೂಪಾಯಿ ಕಳ್ಕೊಳ್ಳೋದು, ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋ ಜನಗಳಿದ್ದಾರೆ ಅದರೊಳಗೆ. ಇವಾಗ ಒಬ್ಬೊಬ್ಬನಿಗೂ ಒಂದೊಂದು 20 ಕೋಟಿ 21 ಕೋಟಿ ಕೊಟ್ಟು ಒಬ್ಬ ಆಟಗಾರನ ತಗೊಂಡ್ಬರ್ತಾನೆ. ಅವನು ಬಂದ್ಬಿಟ್ಟು ನಿಂತ್ಕೊಂಡು ಸೆಂಚುರಿ ಹೊಡೆದ್ರೆ ಒಳ್ಳೇದೇ, ನೋ ಪ್ರಾಬ್ಲಮ್. 0 ಹೊಡೆದು ಹೋಗ್ತಾನೆ. ದುಡ್ಡು ಮೌಲ್ಯಕ್ಕೆ ಇದೇ ಇಲ್ಲ, ಲೆಕ್ಕನೇ ಇಲ್ಲ ಅದರೊಳಗಡೆ. ಇದನ್ನ ಕೇವಲ ಕ್ರೀಡಾ ರೂಪಕವಾಗಿ ತಗೊಳ್ಬೇಕಾ ಹೊರತಾಗಿ ಈ ಜೂಜಾಟದ ರೂಪವಾಗಿ ತಗೊಳ್ಬಾರ್ದು ಅಂತ ಅನ್ನೋದೇ ನನ್ನ ಒಂದು ಭಾವನೆ. ಪದ್ಮನಾಭ ಅವರೇ, ಈಗ ಸಾಲ ಹೇಳಿದಾಗೆ ಈಗ ಇದು ಒಂದು ಹಂತ. ಈಗ ಅಲ್ಲಿ ಈ ದೊಡ್ಡ ಪಂದ್ಯಗಳು ನಡೆಯುವಾಗ ಈ ಭದ್ರತಾ ಸಂದರ್ಭಗಳು ವ್ಯವಸ್ಥೆಗಳು ಬರುತ್ತೆ. ಈಗ RCB ಘಟನೆ ಆಗಿದ್ದು ಭದ್ರತಾ ಲೋಪದಲ್ಲೇ ಆಗಿದ್ದು. ಈ ಎರಡೂ ವಿಚಾರ ತಗೊಂಡು ಈಗ ಮೆಸ್ಸಿ ದಾಂಧಲೆ ಇರ್ಬೋದು ಪ್ರಕರಣ, ಆಮೇಲೆ RCB, ನಿಮ್ಗೆ ಏನಿಸುತ್ತೆ ಸರ್? ಇದೆಲ್ಲ ಪೂರ್ವಜವಾಗಿ ಭಾಳ ಅವಲೋಕಿಸಬೇಕಾಗ್ತದೆ. ನಾವು ಇಲ್ಲಿ ಯಾರನ್ನೂ ದೂಷಿಸೋಕ್ಕಾಗಲ್ಲ. ಅವರವರ ಕಾರ್ಯಕ್ಷೇತ್ರದಲ್ಲಿ ಅವರವ್ರು ಪ್ರಾಂಪ್ಟಾಗಿ ಸರ್ವಿಸ್ ಮಾಡೇ ಇರ್ತಾರೆ. ಯಾರೆಲ್ಲಿ ಪೊಲೀಸ್ ಅಧಿಕಾರಿಗಳಾಗಲಿ, ಅದಾಗಲಿ ಪ್ರೈವೇಟ್ ಅವರಾಗಲಿ, ಅವರವರ ಒಂದು ಇದು ಇರ್ತದೆ. ಇದು ಎಲ್ಲ ಮೀರಿ ಬಂದಾಗ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಅಲ್ಲಿ ವಿಚಿತ್ರ ಘಟನೆಗಳು ನಡೀತದೆ. ಯಾರೋ ಮಗನ್ನ ಕರ್ಕೊಂಬರೋದು ಅಥವಾ ಇನ್ನೊಬ್ಬನ ಕರ್ಕೊಂಬರೋದು, ಅವರ ಒಂದು ಓಲೈಕೆ ಮಾಡೋದು, ಈ ಕಾರ್ಯಗಳಿಂದ ಏನಾಗ್ತದೆ, ಇಲ್ಲಿ ಸೆಕ್ಯೂರಿಟಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಆದ್ರೂ ಅದನ್ನು ನಿಭಾಯಿಸೋ ಚಾಣಕ್ಷತೆ ಅಂದರೆ ಅದರ್ಥ ಈಗ ಭದ್ರತಾ ಸಿಬ್ಬಂದಿಗೆ, ವ್ಯವಸ್ಥೆ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಅಂದ್ರೆ ಅಧಿಕಾರ ಸರಿಯಾಗಿ ನಿಭಾಯಿಸಕ್ಕೆ ಕೊಡಬೇಕು. ಯಾವುದೇ ರೀತಿ ಏನೇ ಇದಾದ್ರೂ ಅವರನ್ನು ಮುಂದೆ ಅವ್ರನ್ನ ಗುರಿ ಮಾಡಬಾರ್ದು. ಹೌದು ಸರ್, ಅವನ ಕಾರ್ಯಕ್ಷೇತ್ರ ನಾವು ಕರೆಕ್ಟಾಗಿ ಅವನು ಮಾಡಬೇಕು ಅಂತ ಒಂದು ಸನ್ನಿವೇಶ ಕೊಡಬೇಕು. ಈ ಭದ್ರತಾ ಇದನ್ನು ಏನು ಹೇಳ್ತೀರಾ ನೀವು, ಫ್ರೀ ಹ್ಯಾಂಡ್ ಕೊಡಬೇಕು ಅಂತ ಏನು ಹೇಳಿದಿರಲ್ಲ, ಅದನ್ನು ಇದುವರೆಗಾಗಲಿ ಯಾರಿಗೂ ಕೊಟ್ಟಿಲ್ಲ. ಸರ್ಕಾರ ಕೊಟ್ಟೇ ಇಲ್ಲ ಇದುವರೆಗೂ. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು, ಹೋಗಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಆರ್ಡರ್ ತೊಗೊಂಡು ಮಾಡಬೇಕು. ಈ ಥರ ಕೂತ್ಕೊಂಡಿದೆ ಇಲ್ವಾಗ ಎಲ್ಲ ಕಡೆಯೂ ಅಷ್ಟೇ. ಥ್ರೂಔಟ್ ಇಂಡಿಯಾ ಇಟ್ ಈಸ್ ಲೈಕ್ ದಟ್. ಇನ್ನೊಂದೇನು ಅಂತಂದರೆ, ಇವರಲ್ಲಿ ಇಷ್ಟು ಜನ ಒಂದು 2 ಲಕ್ಷ ಜನ ಸೇರೋರು ಇದ್ದಾರಪ್ಪ ಅಂತಂದರೆ ಅಲ್ಲಿ ಒಂದು 5,000 ಜನ ಕಳಿಸ್ತಾರೆ. ಅದು ತಪ್ಪಲ್ಲ. 5,000 ಜನ ಇವಾಗ ಜನ ಇಲ್ಲ ಅಂತಲ್ಲ, ಸಿಟಿ ಪೊಲೀಸ್ ಬೇರೆ ಇರುತ್ತೆ, ಪ್ಲಸ್ ಅವ್ರಿಗೆ ಕೇಂದ್ರದ್ದು ಪಡೆ ಬೇರೆ ಇದೆ, ಅದರೊಳಗೆ ಪೊಲೀಸ್ ಪಡೆಗಳಿದೆ, ಬೇಕಾದಷ್ಟು ಇದೆ ಅವ್ರ ಹತ್ರ. ಆದ್ರೆ ಕಳಿಸೋದಕ್ಕೆ ಆಗೋದಿಲ್ಲ. ಅವರಲ್ಲೇ ಸುಮ್ಮನೆ ಕೂತಿರ್ತಾರೆ ಹೊರತು ಇಲ್ಲಿ ಬಂದು ಮಾಡ್ಬೇಕಪ್ಪ ಅನ್ನೋದು. ಅದನ್ನ ನಿಜಕ್ಕೂ ಹೇಳ್ತೀನಿ, ನಾವು ಬರೀ ಬಾಂಬ್ ಸ್ಕ್ವಾಡು, ಬಾಂಬ್ಗಳು ಇಂಥ ಒಂದು ಕಡೆನೇ ನಾವು ಜಾಸ್ತಿ ನಿಗಾ ವಹಿಸ್ತಾ ಇದ್ವಿ. ಇದ್ರ ಕಡೆ ನಿಗಾ ಕೊಟ್ಕೊಂಡು ಈ ಕ್ರೌಡ್ಗಳ ಬಗ್ಗೆ ಅಷ್ಟಾಗಿ ತೋರಿಸಿರ್ಲಿಲ್ಲ. ಇನ್ನೊಂದಾಗುತ್ತೆ ಇಲ್ಲಿ ಒಂದು 10,000 ಜನ ಬರ್ತಾರೆ ಅಂದರೆ
10,000 ಜನಕ್ಕಾಗಂತ ಒಂದು ಸ್ಥಳನ ಇವ್ರು ನಿಗದಿ ಮಾಡಿರಲ್ಲ. ಇದು ಮುಖ್ಯವಾದ ಕಾರಣ. ಒಂದು ಈಗ ನೋಡಿ, ಇಲ್ಲಿ ಒಂದು ಗ್ರೌಂಡ್ ಆಗಿರಲಿ, ಇಲ್ಲಿ ಒಂದು 5,000 ಜನ ಇರ್ತಾರೆ ಅಂದ್ರೆ 50,000 ಜನ ಬಂದಿರ್ತಾರೆ. ಆಮೇಲೆ ಒಂದು 10 ಜನಕ್ಕೆ ಇಷ್ಟು ಜನ ಪೊಲೀಸ್ ಅಂತ ಇರ್ತಾರೆ. ಇಲ್ಲ ಹಂಗಲ್ಲ, 50,000 ಜನ ಎಷ್ಟು ಜನ ಪೊಲೀಸರು ಬಂದಿರ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಯಾವುದೇ ಭದ್ರತಾ ಸಿಬ್ಬಂದಿಗಳು ಬಂದ್ರೂ ಅಲ್ಲಿ ಅವರು ಸೇಫ್ಟಿ ಮಾಡಕ್ ಬರಲ್ಲ. ರಾಜಕಾರಣಿಗಳನ್ನ ಮತ್ತೆ VIP-ಗಳ್ನ ಮಾಡಕ್ ಬರ್ತಾರೆ ಹೊರತು ಸಿಂಪಲ್ ಜನಗಳ ಬಗ್ಗೆ ಅವ್ರು ಮರ್ತೇ ಬಿಡ್ತಾರೆ. ಯಾರು ಸತ್ರು ಏನು ಅವ್ರಿಗೆಲ್ಲ ಬೇಕಾಗಿರಲ್ಲ. ನಮ್ಮ ಸರ್ಕಾರಗಳಿಗೆ ಮತ್ತೆ ಇದು ಪೊಲೀಸ್ ವ್ಯವಸ್ಥೆಗೆ ಇದು ನಿಜಕ್ಕೂ ಒಂದು ರೀತಿ ಸವಾಲು ಸರ್, ಖಂಡಿತ ಒಂದು ರೀತಿ. ಆಮೇಲೆ ಇದು ನಿಜಕ್ಕೂ ಹೇಳ್ತೀನಿ, ಒಂದು ಪಾಠ. ಘಟನೆಯಿಂದ ಘಟನೆಗೆ ನಾವು ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದೇನು ಅಂದರೆ, ಇವ್ರಿಗೆ ಪೊಲೀಸ್ನವ್ರಿಗೆ ಆನ್ ದಿ ಸ್ಪಾಟ್ ಅವರು ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಒಂದು ಅಥಾರಿಟಿ ಇರಬೇಕು. ಇದಕ್ಕೆ ಇವ್ರು ಹೋಗಿ ನಾನು ಕಮಿಷನ್ ಕೇಳ್ಕೊಂಡ್ಬರ್ತೀನಿ, ಅದಕ್ಕೆ ನೀವು ಅವರು ಅಲ್ಲಿಗೆ ಮೇಲ್ಗಡೆ ಹೋಗ್ತಾರೆ, ಅವ್ರು ಇನ್ನೂ ಮೇಲ್ಗಡೆ ಹೋಗ್ತಾರೆ. ಉಲ್ಬಣ ಆಗಿರ್ತದೆ, RCB ಘಟನೆ ಇದು ನಿಜವಂತ ಪ್ರೂವ್ ಆಯ್ತು, ಹಂಗೆ ಆಯ್ತು. ಆಮೇಲೆ ಇವತ್ತು ಪ್ರಜಾವಾಣಿಗೆ ಇಲ್ಲಿ ನೈಜವಾದ ವಿಷಯ ಗೊತ್ತಾಗಲ್ಲ. ಫೋನಲ್ಲಿ ಏನ್ ಹೇಳ್ತಿದ್ದಾನೋ ಅಲ್ಲಿ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇರ್ತದೆ. ಅದು ಕಡೆಗೆ ನಿಜವಾದ ವಿಷಯ ಹೊರಗಡೆ ಬರೋದೇ ಇಲ್ಲ. ಆಮೇಲೆ ಇವತ್ತು ಪ್ರಜಾವಾಣಿಯಲ್ಲಿ ಇನ್ನೊಂದು ವಿಶೇಷ ವರದಿ ಪ್ರಕಟ ಆಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಏನಿದೆ, ಅದು ಪೂರ್ಣ ಜಾರಿ ದೃಷ್ಟಿಯಿಂದ ಅದು 10 ಅನೇಕ ದಶಕಗಳಿಂದ ಅದು ಮುಂದುವರೆಕೊಂಡು ಬಂದಿದೆ. ಇನ್ನೂ ಪೂರ್ಣ ಜಾರಿ ಆಗಿಲ್ಲ, ಸರಿಯಾಗಿ ಜಾರಿ ಆಗಿಲ್ಲ ಅನ್ನೋದಿದೆ. ಅದು ಪೂರ್ಣ ಜಾರಿಗೆ ಇಚ್ಛಾಶಕ್ತಿ ಕೊರತೆ, ಅಂದರೆ ಸರ್ಕಾರಗಳ ಇಚ್ಛಾಶಕ್ತಿ ಕೊರತೆ ಅಂತ ಒಂದು ಒಳ್ಳೆ ಏನು ವರದಿ ಪ್ರಕಟ ಆಗಿದೆ. ಅದರಲ್ಲಿ ಒಂದು ಸಿಂಪಲ್ ಆಗಿ ಏನಂದರೆ, ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಕಾರಣ, ಜೊತೆಗೆ ಕೇಂದ್ರ ಸರ್ಕಾರದ ಅಸಹಕಾರ. ನೀವು ನೋಡಿ, ನಮ್ಮದು ಒಕ್ಕೂಟ ವ್ಯವಸ್ಥೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಕಾರ ಇದ್ದರೆ ಮಾತ್ರ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲಿ, ಅನುದಾನ ಇದಾಗಲಿ, ಆಮೇಲೆ ಪೂರ್ಣ ಜನಪರ ಯೋಜನೆಗಳ ಜಾರಿ ವಿಚಾರದಲ್ಲಿ ಇದ್ದರೆ ಮಾತ್ರ ಒಳ್ಳೆಯದು. ಅದರಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಹೇಳಿದ್ದಾರೆ, ಕೃಷ್ಣಾ ಕೊಳದ ಸಂಗ್ರಹ ಒಟ್ಟು ನೀರಿನಲ್ಲಿ ಕರ್ನಾಟಕ 173 TMC ಅಡಿಗಳಷ್ಟು ಬಳಸಿಕೊಳ್ಳಬಹುದು ಎಂದು ಕೃಷ್ಣಾ ಜಲವಾಹಿನಿಗಳು ತೀರ್ಪಿತ್ತು. ಏನು 15 ವರ್ಷಗಳು ಕಳೆದಿವೆ ನೋಡಿ. ನಮ್ಮ ಇಷ್ಟು 173 TMC ನೀರು ನಾವು ಬಳಸ್ಕೋಬೋದು ಅಂತ ಕೊಟ್ಟಿದೆ ನ್ಯಾಯಮಂಡಳಿ. ಅದನ್ನು ಬಳಸ್ಕೊಳ್ಳೋ ದೃಷ್ಟಿಯಿಂದ ಯೋಜನೆಯನ್ನು ಸಂಪೂರ್ಣ ಜಾರಿ ಮಾಡಿದ್ದೀವ. ಆಮೇಲೆ ನೀರಾವರಿ ಕಾಲುವೆಗಳು ಉನ್ನತ ಮಟ್ಟಕ್ಕೆ ಏರಿಸ್ಬೇಕು, ಉನ್ನತ ದರ್ಜೆಗೆ ಬರಬೇಕು. ಆಮೇಲೆ ನೀರು ಎಲ್ಲ ಕಡೆ ಸಿಗೋ ಥರ ಮಾಡಬೇಕು. ಆಮೇಲೆ ಇಷ್ಟು ನೀವು ಆಲಮಟ್ಟಿ ಡ್ಯಾಮ್ ನೋಡಿ, ಕೃಷ್ಣಾ ಮೇಜರ್ ಅಂದರೆ ಆಲಮಟ್ಟಿ ನೋಡಿ ಒಂದು ದೊಡ್ಡ ಸಮುದ್ರ ಥರ ಕಾಣುತ್ತೆ. ಅಲ್ಲಿ ಸಂಗ್ರಹ ನೀರನ್ನು ನಮ್ಮ ರೈತರಿಗೆ ಸಂಪೂರ್ಣ ಕೊಡೋಕ್ಕಾಗ್ತೀಯಾ ಅಂದರೆ ಅದರ ಅರ್ಥ ಏನು ಅಂದರೆ, ವರ್ಷದಿಂದ ವರ್ಷಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ. ಆಮೇಲೆ ಈ ಕಾಲುವೆಗಳು ಸಂಪೂರ್ಣ ಪೂರ್ಣ ಆಗಿಲ್ಲ, ಕಾಮಗಾರಿ ಪೂರ್ಣ ಆಗಿಲ್ಲ. ಇದರ್ಥ ಸರ್ಕಾರಗಳು ಏನು ಮಾಡ್ತಿದೆ, ಕೇಂದ್ರ ಸರ್ಕಾರ ಯಾವ ರೀತಿ ಈಗ ಜಲಸಂಪನ್ಮೂಲ ಇಲಾಖೆ ನಿಟ್ಟಿನಲ್ಲಿ ಯಾವ ರೀತಿ ಸಹಕಾರ ಕೊಡಬೇಕು, ಇದನ್ನು ಅವರೊಂದು ರಾಜ್ಯ ಸರ್ಕಾರದವರು ಸತತವಾಗಿ ಅದನ್ನು. ಸರ್, ಇನ್ನೊಂದು ವಿಷಯ ನಾವು ತಿಳ್ಕೊಬೇಕಾಗಿದ್ದೇನು ಅಂದರೆ, ಯಾವುದೇ ಯೋಜನೆ, ನೀರಾವರಿ ಯೋಜನೆ ಆಗಲಿ, ಬೇರೆ ಯಾವುದೇ ಆಗಲಿ, ಎಸ್ಪೆಷಲಿ ಈ ಹೊಳೆಗಳು, ರಿವರ್ಸ್ ಏನೇನು ಬರ್ತಾ ಇದೆ ಅದ್ರ ವಿಷಯದಲ್ಲೇ ತೊಗೊಂಡ್ರೆ, ಆ ರಿವರ್ ಹೋಗಿ ಎಲ್ಲ ಒಂದು ಕಡೆ ಒಂದು ಡ್ಯಾಮ್ ಅಂತ ಆಗೇ ಆಗ್ತದೆ. ಬೇಕಾದಷ್ಟು ಕಡೆ ಡ್ಯಾಮ್ಸ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ಡ್ಯಾಮ್ ಅಂತ ಆದಮೇಲೆ ಅಲ್ಲಿ ಬಂದು ನೀರು ನಿಲ್ಲುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನ ಅದು. ಅದಕ್ಕಿಂತ ಮುಂಚೆ ಇವ್ರು ಏನು ಮಾಡಬೇಕು, ಎಲ್ಲಿಂದ ಬರ್ತಾ ಇದೆ ಆ ನೀರುಗಳು, ಪ್ಲೇಸ್ ಟು ಪ್ಲೇಸ್, ಅಲ್ಲಿ ಆಗ್ತಕ್ಕಂಥ ಇದೇನಿದೆ ಕೊಳಚುಗಳು ಅದು ಇದು ಏನು ಬೀಳಿಸ್ತಾರೆ. ಇವಾಗ ಒಂದು ಹಳ್ಳಿ ಮೂಲಕನೇ ಹೋಗುತ್ತೆ, ಅಲ್ಲಿ ಎಲ್ಲ ತುಂಬ್ತಾರೆ ಅದರೊಳಗಡೆ, ಅದನ್ನೇ ಹರ್ಕೊಂಡು ಹೋಗುತ್ತೆ ಇಲ್ಲಿಗೆ ಡ್ಯಾಮ್ ಹತ್ರ ಬಂದೇ ಬರ್ತದೆ. ಅದರ್ವೈಸ್ ಅಲ್ಲಿಯೇ ಸ್ವಲ್ಪ ಇದು ಮಾಡಿಕೊಂಡು ತಡೆ ಹಾಕ್ಬಿಟ್ಟು ಅಲ್ಲೇ ಕ್ಲೀನ್ ಮಾಡ್ಕೊತಾ ಬಂದರೆ ದಿ ವಾಟರ್ ವಿಲ್ ಬಿ ದಿ ಪ್ಯೂರೆಸ್ಟ್ ಅಟ್ ದಿ ಟೈಮ್ ಆಫ್ ದಿ ಡ್ಯಾಮ್. ಆ ಥರ ಆಗುತ್ತೆ. ಅದನ್ನು ಯಾರು ನೋಡೋದಿಲ್ಲ. ಏನು ನೋಡ್ತಾರೆ ಇದರೊಳಗಡೆ ಅಂತಂದರೆ, ಸರ್ಕಾರದವರೇ ಆಗಲಿ ಯಾರೇ ಆಗಲಿ, ಅವ್ರು ನೋಡೋದೇನಪ್ಪ ಅಂದರೆ, ಇಷ್ಟೊಂದು ಡ್ಯಾಮು ಇವದಕ್ಕೆ ಇಷ್ಟು ಖರ್ಚಾಗತ್ತೆ, ಇಷ್ಟು ದುಡ್ಡು ಕೊಡಬೇಕು, ಅನುದಾನ ಕೇಂದ್ರದಿಂದ ಬರಬೇಕು, ಇಲ್ಲ ಅನುದಾನ ರಾಜ್ಯದಿಂದ ಕೊಡಬೇಕು. ಇವೆರಡೇ ಮಾತನಾಡಿ ಇವತ್ತು ಹೊರತಾಗಿ ಕ್ಲೀನ್ ವಾಟ್ರನ್ನ ಎಷ್ಟು ಕ್ಲೀನಾಗಿ ಇಟ್ಟಿರಬೇಕು, ನಾವು ಅಲ್ಲಿಂದ ಹರ್ಕೊಂಡು ಬರ್ತಾ ಇದೆಯಲ್ಲ, ಸ್ಥಳದಲ್ಲಿಗೆ ನಾವು ಅದಕ್ಕೆ ಪ್ಯೂರಿಫಿಕೇಶನ್ ಏನಾದ್ರು ಮಾಡಬೇಕು ಅನ್ನೋದು ಯಾರ ಹತ್ರನೂ ಇಲ್ಲವೇ ಇಲ್ಲ, ಆ ಪ್ರೋಗ್ರಾಮೇ ಇಲ್ಲ. ಹೌದು. ಆಮೇಲೆ ಇನ್ನೊಂದು ಇದರಲ್ಲಿ ಗಮನಿಸುವಂಥದ್ದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತಂದರೆ ವಿಶೇಷವಾಗಿ ವಿಜಯಪುರ, ಬಾಗಲಕೋಟೆ ಜಿಲ್ಲೆ ಬರುತ್ತೆ. ಬಾಗಲಕೋಟೆ ಹೆಚ್ಚು ಸಂತ್ರಸ್ತ ಆಗಿದೆ ಇವತ್ತಿಗೂ. ಅಲ್ಲಿ ಆದರೆ ಹಿನ್ನೀರಲ್ಲಿ ಬಾಗಲಕೋಟೆ ಮುಳುಗಡೆ ಆಗಿದೆ. ಸಂತ್ರಸ್ತರಿಗೆ ಇನ್ನೂ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ. ಸರ್ಕಾರ ಹಿಂದೆ ಏನು ಯಾವ ರೀತಿ ಭಾಷೆ ಇದು ಕೊಟ್ಟಿತ್ತು ಅಂದರೆ, ವಚನ ಕೊಟ್ಟಿತ್ತು, ಏನು ಕೊಡಬೇಕಾಗಿತ್ತು ಅಂದರೆ, ಒಂದು ಪರ್ಯಾಯ ನಿವೇಶನ ಭೂಮಿ, ಆಮೇಲೆ ಪರಿಹಾರದ ಮೊತ್ತ, ಇದು ಯಾವುದೂ ಕೂಡ ಆ ಕಾಲಕ್ಕೇನು ನಿಗದಿ ಮಾಡಿದರೆ ಅದು ಈ ಕಾಲಕ್ಕೂ ಕೂಡ ಸರಿಯಾಗಿ ಅಷ್ಟು ಜನಕ್ಕೆ ಇನ್ನೂ ಇಲ್ಲ. ಇನ್ನೂ ಅದು ಹೋರಾಟ ನಡೆದೇ ಇದೆ. ಆಮೇಲೆ ಈಗಲೂ ಕೂಡ ನೀವು ಹಳೆ ಬಾಗಲಕೋಟೆ ನೋಡಿದ್ರೆ ಇವತ್ತಿಗೂ ಮುಳುಗಡೆ ಇನ್ನೂ ಹಾಗೇ ಇದೆ. ಆ ಅಮೌಂಟ್ ಕೊಡೋಕೆ ಹೋದ್ರೆ ಈಗ ಲೆಸ್ ಅಮೌಂಟ್ ಆಗ್ಬಿಡ್ತಲ್ಲ. ಹೌದು. ಅದಕ್ಕೇನು ಅಂತಂದ್ರೆ, ಈಗ ಅಲ್ಲಿವರು ಸಫರ್ ಆಗಿದಾರಲ್ಲ ಜನ, ಅವ್ರು ನೀವು ಒಳ್ಳೆ ಮಾಡಲೇಬೇಕಲ್ಲ.
ಹೀಗಾಗಿ ಅದನ್ನು ಸರ್ಕಾರ ನಿಜಕ್ಕೂ ಹೇಳ್ತೀವಿ ವೈಜ್ಞಾನಿಕವಾಗಿ ವಿಚಾರ ಮಾಡಿಕೊಡಬೇಕು. ಅದರಲ್ಲಿ ಯಾವುದೇ ರೀತಿ ಆಮೇಲೆ ಎಲ್ಲ ಬಡತ ರೈತರು ಇದು ಯೋಜನೆಗಳು ಏನೇನು ಮಾಡ್ತಾರಲ್ಲಿ ಅಲ್ಲಿ ವೈಜ್ಞಾನಿಕವಾಗಿ ಅಷ್ಟಾಗಿ ಚಿಂತನೆ ಇಲ್ಲವೇ ಇಲ್ಲ. ಇಲ್ಲವೇ ಆ ಪ್ಲಾನಿಂಗ್ ಅನ್ನೋದು ಬಹಳ ಕಡಿಮೆ ಮಾಡ್ತಾರೆ. ಆ ಪ್ಲಾನಿಂಗ್ ಒಳಗೆ ಬರೀ ಇಷ್ಟು ದುಡ್ಡಾಯ್ತು, ಇಷ್ಟು ಇದಾಯ್ತು, ಇಷ್ಟು ಹಾಕೋಣ, ಇಷ್ಟೇ ಇರೋದು ಹೊರತಾಗಿ ಅಲ್ಲಿ ನೀರು ಹೆಂಗೆ ಬಂದು ಸೇರುತ್ತೆ, ಯಾಲೆಲ್ಲಿ ಇವಾಗ ಒಂದೊಂದು ಹೊಳ್ಳಿ ಮುಳುಗಡೆ ಆಗೋಯ್ತು ಅಂತ ಹೇಳ್ತೀವಿ, ಅಲ್ಲಿ ಯಾವುದೋ ಒಂದು ನದಿ ಬರ್ತಾ ಇರುತ್ತೆ, ಅದು ಹೊಳಗಳು ಸೇರ್ಕೊಂಡು ಕಚಡ ಸೇರ್ಕೊಂಡು ಮೇಲೆ ಹೇಳ್ತಾ ಇದೆ ಅದು ಆಟೋಮೆಟಿಕ್ಕಾಗಿ ಮೇಲ್ಗಡೆ ಹರಿಯುತ್ತದು, ಊರೊಳಗಡೆ ಹೋಗುತ್ತದು. ಹೂಳೆತ್ತ ಕೆಲಸ ಮಾಡಲ್ಲ, ಮಾಡೋದೇ ಇಲ್ಲ. ಹೂಳೆತ್ತ ಕೆಲಸ ಮಾಡಲ್ಲ. ಉಳಿತ ಕೆಲಸ 100 ಜನ ತೊಂದರೆ ಆದ್ರೂ ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕಲ್ಲ. ಅದು ಬರೀ ಇಯರ್ ಇರಬೇಕು. ಅದು ಹೌದು. ಅದಿಲ್ಲದೆ ಹೋದ್ರೆ ಏನೋ ಒಂದು 20 ವರ್ಷ ಆದ್ಮೇಲೆ ಮಾಡಕ್ ಹೋಗ್ತೀವಿ ಅಂತಾರ, ಅಷ್ಟರಲ್ಲಿ ಹಳ್ಳಿ ಮುಳುಗಡೆ ಆಗ್ಬಿಟ್ಟಿರುತ್ತೆ. ಸರ್, ಈಗ ಇನ್ನೊಂದು ಬಂದಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ನಂಬರ್ 1 ಪ್ರಭಾವಿ ಮಹಿಳೆ. ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಏನಿದೆ ವಿವರ ಹೇಳಿ. ಅಂದರೆ 2025 ಪ್ರಭಾವಿ ಸ್ತ್ರೀಯರ ಪಟ್ಟಿ ಬಿಡುಗಡೆ ಮಾಡಿದ್ದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೇಶದಲ್ಲಿ ಅಗ್ರಸ್ಥಾನ ಪಡೆದಿದ್ದಾರೆ. ಅವರ ಬಳಿಕ ಸ್ಥಾನದಲ್ಲಿ HCLN CEO ರೋಶನಿ ನಾಡರ್ ಇವರು ಕೂಡ ಇದ್ದಾರೆ. ಅಂದರೆ ಇವರು ದೇಶದ ಪ್ರಭಾವಿ ಮಹಿಳೆಯರಲ್ಲಿ ಒಬ್ಬರಾಗಿದ್ದಾರೆ ಅಂತ ಬಂದಿದೆ. ನಿಜವಾಗ್ಲೂ ಪ್ರಭಾವಿ ಮಹಿಳೆನೇ. ಇದಕ್ಕೆ ಏನಪ್ಪ ಭಾಳ ಪ್ರೂಫ್ ಏನಪ್ಪ ಇದು ಅಂತಂದ್ರೆ, ಇದುವರೆಗೆ ಆಯ್ತು ಅವರು ಯಾವ ಎಲೆಕ್ಷನ್ ಅಲ್ಲೂ ನಿಂತಿಲ್ಲ. ಕರ್ನಾಟಕದಿಂದ ಯಾವ ಎಲೆಕ್ಷನ್ ಅಲ್ಲೂ ನಿಂತಿಲ್ಲ. ರಾಜ್ಯಸಭಾ ಅವ್ರು ಬಂದು ಯಾವ್ದಾದ್ರು ಕರೆಕ್ಟ್ ಆಗಿ ಇದು ಬಂದ್ರೆ, ಇದು ಸರ್ಕಾರ ಬಂದ್ರೆ ಆರಾಮಾಗಿ ಅವ್ರು ತಗೊಳ್ತಾರೆ ಮತ್ತೆ ಮಿನಿಸ್ಟರ್ ಮಾಡ್ತಾರೆ. ಅವ್ರಿಗಿರೋ ಒಂದು ಯೋಗ್ಯತೆ ಬಗ್ಗೆ ಇದು ಮಾಡ್ಬಿಡ್ರು. ಅದರಿಂದ ಹಿಂದೆ ರಕ್ಷಣಾ ಇಲಾಖೆ ಯೋಗ್ಯರು ಚುನಾವಣೆ ಪ್ರಕಾರ ಬರಕ್ಕಾಗಲ್ಲ ಸರ್, ಅವ್ರಿಗೆ ಸಿಗೋದು ಇಲ್ಲ. ಯಾರು ಓಟ್ ಈಗಿನ ಪರಿಸ್ಥಿತಿಯಲ್ಲಿ ಅವರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಗೆಲ್ತಾರೆ. ಎರಡನೇದು ಅವ್ರ ವರ್ಚಸ್ಸು ಚೆನ್ನಾಗಿದೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಕಾಂಟೆಸ್ಟ್ ಅಂತ ಹೇಳ್ತಾರೆ. ನಾನೆಲ್ಲೂ ಕಾಂಟೆಸ್ಟ್ ಮಾಡೋದಿಲ್ಲ. ಅವರಿಗೆ ಹಿಂದೆ ರಕ್ಷಣಾ ಇಲಾಖೆ ಕೊಟ್ಟಿತ್ತು, ಆನಂತರ ಹಣಕಾಸು ಇಲಾಖೆಯನ್ನು ಸತತ 2 ಅವಧಿಗಳಿಂದ ನಿರ್ವಹಿಸ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದೆ. ಆಮೇಲೆ ಪ್ರತಿ ಬಜೆಟ್ ಕೂಡ ಅವರಿಗೆ ಜನಪರ. ಆಮೇಲೆ ವಿಶೇಷವಾಗಿ ಅದು ಮೋದಿ ಅವರ ಏನು ಯಾವ ರೀತಿ ಅವರ ಅಭಿಪ್ರಾಯ ತಕ್ಕ ಏನು ನಡಿಬೇಕು ಅಂತ ಅದಕ್ಕೆ ತಕ್ಕಾಗೆ ಒಳ್ಳೊಳ್ಳೆ ಬಜೆಟ್ಟು ಮತ್ತು ಜನಗಳಿಗೆ ಹೆಚ್ಚು ದೇಶದ ಅಭಿವೃದ್ಧಿಗೆ ಮತ್ತು ಜನಗಳಿಗೆ ಹೆಚ್ಚು ಸೌಲಭ್ಯ ಕೊಡೋ ದೃಷ್ಟಿಯಿಂದ, ಆಮೇಲೆ ಹಣಕಾಸು ಇದು ಬಜೆಟ್ ಅಂದ ತಕ್ಷಣ ಏನೋ ಜನಗಳಿಗೆ ತೆರಿಗೆ ತೊಂದರೆ ಕೊಡೋದು ಇದೆಲ್ಲ ಆಗುತ್ತೆ. ಅದೆಲ್ಲ ತಪ್ಪಿಸೋ ದೃಷ್ಟಿಯಿಂದ ಸುಲಲಿತವಾಗಿ ತಗೊಂಡೋದಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನೊಂದೇನು ಸರ್, ಯಾವುದೇ ಬಡ್ಜೆಟ್ ಆಗಲಿ, ರಕ್ಷಣಾ ಬಡ್ಜೆಟ್ಟೇ ಆಗಲಿ, ಬೇರೆ ಯಾವ್ದಾದ್ರು ಇರಲಿ, ಯಾವುದ್ರಲ್ಲೇ ಆಗಲಿ, ನೀವು ಎಷ್ಟೇ ಎಕನಾಮಿಕಲ್ ಆಗಿ ಮಾಡಿ ಮತ್ತು ಒಂದು ಲಾಭದಾಯಕವಾಗಿ ಮಾಡಿದರೂ ಕೂಡ ಅದನ್ನು ಜನ ಒಪ್ಪೋದೇ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಆಗೋದಿಲ್ಲ. ಅದು ಒಬ್ರಿಗೆ ಕಮ್ಮಿ ಆಗುತ್ತೆ, ಒಬ್ರಿಗೆ ಜಾಸ್ತಿ ಆಗುತ್ತೆ, ಅದಕ್ಕೆ ಏನು ಮಾಡೋಕ್ಕೂ ಆಗಲ್ಲ. ಆಲ್ವೇಸ್ ಅಲ್ಲ, ಇದು ನೋಡಿ ಇಲ್ಲೊಂದು ಇದೆ. ಏನು ಅಂತಂದರೆ ಪ್ರತಿ ಬಾರಿ ಜನ ಏನು ಮಾಡ್ತಾರೆ, ತೆರಿಗೆ ಕಡಿಮೆ ಆಗಬೇಕು, ನಮಗೆ ರಿಲೀಫ್ ಇರಬೇಕು, ನಮಗೇನು ಏನಾದರೂ ಒಂದು ಇರಬೇಕು. ತೆರಿಗೆ ನೀವು ಹಾಕದೆ ಹಣಕಾಸು ಪರಿಸ್ಥಿತಿ ಹೇಗೆ ಸುಧಾರಣೆ ಆಗುತ್ತೆ, ಆಮೇಲೆ ಸರ್ಕಾರಕ್ಕೆ ಹೇಗೆ ಹಣ ಸಂಗ್ರಹ ಆಗುತ್ತೆ. ಒಂದು ಸಂತೋಷ ಅಂದರೆ GST ಅಂತ ಇರೋದ್ರಿಂದ GSTಲಿ ಬಹುತೇಕ ಈಗ ಕೆಲವೊತ್ತು ಬಹಳಷ್ಟು ಪದಾರ್ಥಗಳು ವಸ್ತುಗಳ ಮೇಲೆ ತೆಗೆದಿದ್ದಾರೆ, ಜನಗಳಿಗೆ ಅನುಕೂಲ ಆಗುವಂಥದ್ದು. ಅದು ವಿಶೇಷವಾಗಿ ಇನ್ನು ಕೆಲವೆಲ್ಲ ಹಾಕಿದ್ದಾರೆ. ಹಾಗಾಗಿ ವರಮಾನ ದೃಷ್ಟಿಯಿಂದ ತೊಂದರೆ ಇಲ್ಲ. ಆದರೆ ನೀವು ಪದೇ ಜನರು ನಮ್ಗೆ ತೆರಿಗೆ ಹಾಕಲೇಬಾರ್ದು, ತೆರಿಗೆ ಕಡಿಮೆ ಮಾಡಬೇಕು, ನಮಗೆ ಕಡಿಮೆ ತೆರಿಗೆ, ನಿಮ್ಮ ಏನಿದೆ ತೆರಿಗೆ ಇದು ಒಪ್ಕೊಳ್ಳಿ, ಆಮೇಲೆ ತೆರಿಗೆ ಕೊಡೋ ಸಂತೋಷ ಕೊಡೋದು ದೇಶದ ಅಭಿವೃದ್ಧಿ ಆಗ್ತಾಯಿದೆ. ತೆರಿಗೆ ಹಾಕಬೇಡಿ ಅಂತ ಹೇಳೋರು ಯಾರಿದ್ದಾರೆ ಅಂತಂದರೆ, ಅದರೊಳಗೂ ಯಾರು ನ್ಯಾಯವಾಗಿ ತೆರಿಗೆ ಒಪ್ಪಿಸ್ತಾ ಇದ್ದಾರೋ ಅವರೇ ಕೇಳ್ಕೊಳ್ಳೋದು. ಪಾಪ ನಮ್ಗೆ ಇಷ್ಟ ಆಗೋದು ಬೇಡ, ತೆರಿಗೆ ಹಾಕ್ತೆ ಇವ್ರು ತೆರಿಗೆ ಇದ್ದಾರಲ್ಲ ಅವರೇ ಜಾಸ್ತಿ ಇದ್ದಾರೆ ಇವಾಗ. ಅವರೆಲ್ಲ ನ್ಯಾಯವಾಗಿ ಒಂದು ರಾಷ್ಟ್ರದ ಮೇಲೆ ಪ್ರೇಮ ಇಟ್ಕೊಂಡು ನಮ್ಮ ರಾಷ್ಟ್ರ ಬೆಳಿಬೇಕು, ನಮ್ಮ ರಾಷ್ಟ್ರ ಒಳ್ಳೇದಾಗಬೇಕು ಅಂತ ಇದ್ರೆ ಎಲ್ಲರೂ ಕೂಡ. ಯಾಕಂದ್ರೆ ನಮ್ಮ ರಕ್ಷಣಾ ವ್ಯವಸ್ಥೆ ಏನಿದೆ, ರಕ್ಷಣಾ ವೆಚ್ಚ ಅದು ಬಹಳ ಸವಾಲಾಗಿದೆ. ಯಾಕಂದ್ರೆ ಈಗ ನಾವು ಗಡಿಯಲ್ಲಿ ನಮಗೆ ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಈಗ ಗಡಿ ತಂಟೆ ಇದೆ. ಹೀಗಾಗಿ ರಕ್ಷಣಾ ವ್ಯವಸ್ಥೆ, ರಕ್ಷಣಾ ವೆಚ್ಚ ಜಾಸ್ತಿಯಾಗಿ ನಾವು ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಬೇಕು. ಈಗಲೇ ನೋಡ್ತಾ ಇರೋದು ಸರ್, ನಾವು ವೆಚ್ಚ ಸಿಗ್ತಾ ಇರೋದು ಅದ್ರದ್ದು ಮೊದಲು ಏನಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಹಾಕ್ಬೇಕು ಅಂತ ಬಿಡ್ತಾ ಇದ್ರು. ಹೌದೌದು. ನಾವು ಸರ್ಕಾರದ ಹೆಸರು ಇಂಥ ಸರ್ಕಾರ ಅಂತ ಸರ್ಕಾರ ಅಂತ ಮಾತಾಡೋದು ಬೇಡ. ಯಾವುದೇ ಸರ್ಕಾರ ಬಂದಿದ್ರು ಕೂಡ ಆವಾಗ ಅದ್ರ ಮೇಲೆ ಅಷ್ಟು ಗಮನ ಇರಲೇ ಇರಲಿಲ್ಲ. ಯಾಕೆ
ಯಾಕೆಂದರೆ ನಾನು 1963ರಲ್ಲಿ ನಾನು ಆರ್ಮಿನಲ್ಲಿ ಇದ್ದವನು, ಆವಾಗ ಸೇರಿದವನು ನಾನು. ಆವಾಗ ನಮ್ಮ ಕೈಲಿ ಇದ್ದಿದ್ದು ಒಂದೊಂದು ಬಂದೂಕ ಕೂಡ ಎತ್ತಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ, ಅಷ್ಟು ಜಾಸ್ತಿ ಭಾರ ಇರೋದು. ಅದನ್ನು ಒಂದೇ ಒಂದು ಗುಂಡು ಹೊಡಿಬೋದು ಒಂದು ಸತ್ತಿಗೆ. ತಿರ್ಗಾ ಲೋಡ್ ಮಾಡಿ ತಿರ್ಗಾ ಹೊಡಿಬೇಕು, ತಿರ್ಗಾ ಲೋಡ್ ಮಾಡಿ ಇವತ್ತು ಅದೇ ಪರಿಸ್ಥಿತಿ ಆ ಥರ ಇದೆ. ಪೊಲೀಸವ್ರಿಗೆ ಇವತ್ತಿಗೂ ಅದೇ ಥರ ಇದೆ. ಪೊಲೀಸ್ನವ್ರಿಗೆ ಇವಾಗ ಸಾವಿರಾರು ಜನ ಮುಂದ್ಗಡೆಯಿಂದ ನಮ್ಮ ಶತ್ರುಗಳು ಬರ್ತಾ ಇದ್ರೆ ಒಂದೊಂದೇ ಗುಂಡು ಹಾರಿಸ್ಕೊಂಡು ಹೋದ್ರೆ ಹೆಂಗಾಗಿಲ್ಲ. ಈ ಹಿಂದೆ ಯಾವ ತರ ಇತ್ತು ಸರ್? ಒಂದು ಕ್ಲಾರಿಫಿಕೇಶನ್, ಈಗ ನಮ್ಮಲ್ಲೂ ನ್ಯೂ ವೆಪನ್ಸ್ ಬಂದಿದೆ, ಅದನ್ನು ಹೇಳ್ಬೇಕು ನಾನು. ಅದೇ ತರ ಇಲ್ಲ, ಅದು ಪೊಲೀಸ್ ಡ್ರಿಲ್ಗೆ ಇಲ್ಲಿ ಉಪಯೋಗಿಸ್ಕೋತಾರೆ ಕವಾಯತ್ಗಳಿಗೆ. ಬಟ್ ಪೊಲೀಸ್ ಅಂದಾಗ ನಿಮ್ಗೆ ಅನುಭವ ಇರುತ್ತೆ, ಅದ್ರ ಬಗ್ಗೆ ಒಂದೇ ಒಂದು ನನಗೊಂದು ಡೌಟ್ ಇದೆ, ಕೇಳ್ತೀನಿ. ನೀವು ಯಾವುದೇ ಆಗಲಿ ಮೀಡಿಯಾ ಮುಂದೆ ನೀವು ಯಾರನ್ನು ಮಾತಾಡ್ತಾರೆ ಇರಲ್ಲ, ಯಾರು ಹೈಯರ್ ಅಥಾರಿಟಿ ಮಾತ್ರ ಮಾತಾಡಬೇಕು, ನೀವು ಯಾರು ಆ ಥರ ಒಂದಿದೆ, ಅದು ನಿಜನಾ? ಅದು ಇರುತ್ತೆ ಸರ್. ಯಾಕೆ ಅಂತಂದ್ರೆ ಸ್ಟೇಟ್ಮೆಂಟ್ ಕೊಡಬೇಡಿ, ಯಾರು ಸ್ಟೇಟ್ಮೆಂಟ್ ಕೊಡಂಗಿಲ್ಲ, ನಾವು ಮಾತ್ರ ಕೊಡಬೇಕು, ಈ ತರ ಎಲ್ಲ ಇದೆ. ಅದ್ರ ಬಗ್ಗೆ ಶಿಷ್ಟಾಚಾರ ಇದೆ ಸರ್ ನಮ್ಮಲ್ಲಿ, ಅದೊಂದಿದೆ. ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಸೇನೆ, ಪೊಲೀಸು, ಆಮೇಲೆ ಯಾವುದೇ ಸರ್ಕಾರಿ ಗುಪ್ತಚರ ಇಲಾಖೆ ಇರ್ಬೋದು, ಕೆಲವು ಯಾವುದು ತುಂಬಾ ಸೂಕ್ಷ್ಮ ಇಲಾಖೆಗಳು ಅಂತ ಇರುತ್ತೆ. ಈಗ ಯಾರಾದರೂ ಇದರ ಸಿಬ್ಬಂದಿ ಅದ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಅದು ಹೊರಗಡೆ ಅದು ಲೀಕ್ ಆಯಿತು ಅಂದರೆ ಅದು ಕೋಲಾಹಲ ಅಂತ ಇರುತ್ತೆ. ಹಾಗೆ ಸೂಕ್ಷ್ಮ ವಿಚಾರಗಳ ಬಗ್ಗೆ, ಆಮೇಲೆ ಅದು ಏನು ಆಕ್ಷೇಪಾರ್ಹ ಮತ್ತು ಆರೋಪ ಹೊರಿಸುವಂಥ ಅಂಶಗಳ ಬಗ್ಗೆ ಮಾತಾಡಬಾರ್ದು ಅಂತ ಇದೆ ಸರ್. ಎಷ್ಟು ಬೇಕೋ ಅಷ್ಟು ಮಾತಾಡೋಕ್ಕೆ ಆಸ್ಪದ ಇದೆ. ಹೌದಾ? ಬಟ್ ಎಲ್ಲರೂ ಮಾತಾಡೋಕ್ಕಾಗೋದಿಲ್ಲ. ಯಾವ ಥರ ಅಂದರೆ ನೀವು ಏನೇ ಅಂದರೆ ಈಗ ರಘುನಾಥ್ ರಾಘವೇಂದ್ರ ಅವರು ಸೇನೆಯಲ್ಲಿ ಇದ್ದವರು, ಸೇನಾದ ಕೆಲವು ರಹಸ್ಯಗಳಿರ್ತವೆ, ಹೊರಗಡೆ ಹೇಳೋಗಿಲ್ಲ. ಯಾಕೆಂದರೆ ಅದು ಗೌಪ್ಯತೆ, ಅದು ಇನ್ಯಾರಿಗೂ ತಲುಪುತ್ತೆ. ಆಮೇಲೆ ಇವರು ಅಷ್ಟೇ ಇರ್ತದೆ ನೋಡಿ, ಒಂದು ವ್ಯವಸ್ಥೆ ಅಂದಮೇಲೆ ಹಿಕಪ್ಸ್ ಇರ್ತದೆ, ಕೆಲವೆಲ್ಲ ಇರ್ತದೆ. ಒಂದು ಅಪರಾಧ ಸ್ಥಳದಲ್ಲೂ ಅಷ್ಟೇ ಅಲ್ಲ, ಅಪರಾಧಿಗಳು ಇರ್ತಾರೆ, ನಮಗೆ ಗೊತ್ತಾಗಲ್ಲ. ನಾವು ಯಾವುದೇ ವಿಷಯನ ಅವ್ರ ಮುಂದೆನೇ ಬಿಟ್ಟಾಗುತ್ತೆ. ಇನ್ನೊಂದೇನು, ಸೇನೆ ಅವ್ರು ಅಲರ್ಟ್ ಆಗೋಕ್ಕಾಗುತ್ತೆ. ಪೊಲೀಸ್ನಲ್ಲಾಗಲಿ ಒಂದು ನೇಕೆಡ್ ಟ್ರೂತ್ ಏನಿದೆ ಅಂತ ನೀವು ಹೇಳಿದ್ರೆ ಕೆಲವಾರು ವಿಷಯಗಳಿದೆ, ಅದನ್ನು ಹೇಳೋಂಗಿಲ್ಲ, ಅದು ಹೇಳೋಂಗಿಲ್ಲ. ನಾವು ಯಾವುದು ಹೇಳೋಂಗೇ ಇಲ್ಲ ಸರ್, ಯಾವುದು ಹೇಳೋಂಗೇ ಇಲ್ಲ. ಆ ಥರ ಆಗ್ಬಿಟ್ಟಿದೆ ನಮಗೆ. ನಮ್ಮ ಹತ್ರ ಯಾವ್ದು ಪವರ್ಸೇ ಇಲ್ಲ. ದೇರ್ ಆರ್ ನೋ ಪವರ್ಸ್ ಅಟ್ ಆಲ್. ಇವಾಗ ಒಬ್ಬರು ಕಾನ್ಸ್ಟೇಬಲ್ ಅಂತೂ ಬಿಡ್ಬಿಡಿ, ಅವ್ರದ್ದು ಏನು ಇಲ್ಲವೇ ಇಲ್ಲ ಆಗಬೇಕು. ಅದ್ರ ಮೇಲೆ ಒಬ್ಬ ಇನ್ಸ್ಪೆಕ್ಟರ್ ಅಂತ ಬರ್ತಾರಲ್ಲ, ಇನ್ಸ್ಪೆಕ್ಟ್ರ್ ಕೂಡ ಏನು ತೃಣಾನೂ ಇಲ್ಲ ಅವ್ರ ಹತ್ರನೂ. ಅವ್ರಿಗೂ ACP DCP ಮೇಲ್ಗಡೆ ಹೋಗ್ತಾ ಇರ್ಬೇಕು, ಕಡೆಗೆ DCP ಅವರು ಇದ್ರ ಬಗ್ಗೆ ಅನುಭವ ಇರುತ್ತೆ. ಮಿಲಿಟ್ರಿಲಿ ನನಗೆ SPG ಬ್ಲ್ಯಾಕ್ ಹ್ಯಾಟ್ಸ್ ಕಮಾಂಡೋ ಟ್ರೈನಿಂಗಲ್ಲಿ ಸಹ ಪಕೋಡಾಗೆ ಮೊಸರು ಸಾರಲ್ಲಿ ಪಕೋಡ ಹಾಕ್ಬಿಡ್ತಾರೆ. ನಾನು ಕೇಳಿದೆ, ನಮ್ಮ ಕರ್ನಾಟಕದಿಂದ ಹೋದವರು ಪಕೋಡ ಬೇರೆ ಮೊಸರು ಬೇರೆ ಕೊಡ್ಬೋದಲ್ಲ ಅಂತ ಅಂದೆ. ಅಷ್ಟೇ ನಾನು ಹೇಳ್ಬಿಟ್ರೆ ಅವ್ರೇನು ಮಾತಾಡಲಿಲ್ಲ. ಸ್ವಲ್ಪ ಹೊತ್ತಿಗೆ ನಾನು ಹುಡ್ಕೊಂಡು ಬಂದರು. ಅವ್ರು ನನ್ನ ನಂಬರ್ ತೊಗೊಂಡು, ಚೆಸ್ಟ್ ನಂಬರ್ ತೊಗೊಂಡು ಬಂದು, ಪ್ಲೀಸ್ ಕಮ್ ಅಂತ ಕಾರಣ ಗ್ರೌಂಡಲ್ಲಿ ಹರಿದ್ರು ನನ್ನ. ನೋಡಿ, ಅಂದರೆ ಏನು ಅದು ಮಿಲಿಟ್ರಿದು ಅದು ಶಿಸ್ತು. ಅದು ಕೆಲವೊಮ್ಮೆ ಅದು ಅದೇ ನೀವು ಈಗ ಮುಕ್ತ ಅಂತ ಅವಕಾಶ ಇರೋದಿಲ್ಲ. ಆಮೇಲೆ ಇನ್ನೊಂದು ಮಾತು ಸರ್, ಪೊಲೀಸರ ಬಗ್ಗೆ ಹೇಳ್ತೀನಿ. ಪೊಲೀಸರ ಬಗ್ಗೆ ಪಾಸಿಟಿವ್ಗಿಂತ ನೆಗೆಟಿವ್ಗೆ ಮಾತಾಡೋದು ಜಾಸ್ತಿ ಎಲ್ಲರೂ. ಆದರೆ ಒಂದು ತಿಳ್ಕೊಬೇಕಾದ್ರೆ ವಿಚಾರ ಏನಂದರೆ, ಜನಗಳು ಇದೇ ಪೊಲೀಸವ್ರಿಲ್ಲ ಅಂದರೆ ನಾವು ನೆಮ್ಮದಿಗೆ ನೈಟ್ ಮನ್ಕೊಳಕ್ಕಾಗಲ್ಲ. ಅಂದರೆ ಈಗ ನಾವು ಗಂಡ ಹೆಂಡತಿ ನೆಮ್ಮದಿ ಮಲ್ಕೊತೀವಿ, ಮಕ್ಕಳು ಅಪ್ಪ ಅಮ್ಮ ಜೊತೆ ಮಲ್ಕೊತೀವಿ ಅಂದರೆ ಆ ಪೊಲೀಸವ್ರು ನಾವು ನಿದ್ದೆ ಮಾಡಲಿ ಅಂತ ಹಗಲರಾತ್ರಿ ಸುತ್ತಾ ಇರ್ತಾರೆ. ಕರೆಕ್ಟಾ? ಒಂದು ಆಮೇಲೆ ನಮ್ಮ ಮನೆ ಹೆಣ್ಮಕ್ಳುಗಳು ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ, ವಾಪಸ್ ಬರ್ತಾರೆ ಅಂತ ನಾವೇನಾರ ಆರಾಮ ಬರ್ತಾರೆ ಅಂತಂದರೆ ಅದು ಪೊಲೀಸರೇ ಕಾರಣ. ಅವ್ರು ಇದ್ದಾರೆ, ಅವ್ರು ಹುಷಾರಾಗಿ ಕರ್ಕೊಂಬರ್ತಾರೆ. ಅಂದರೆ ಪೊಲೀಸವ್ರಿಗೆ ಚಿಕ್ಕಪುಟ್ಟ ಇರುತ್ತೆ, ಅದನ್ನ ಬಿಟ್ಟರೆ ಪೊಲೀಸರು ಇರೋದ್ರಿಂದನೇ ಸರ್ ಇವತ್ತು. ಯಾಕಂದರೆ ಹೊರಗಡೆ ಅವ್ರು ಎಂಥ ಪುಂಡ್ರಿದ್ದಾರೆ ಸರ್, ಎಂಥ ಗುಂಡಾಗಳಿದ್ದಾರೆ ಸರ್, ಅವ್ರ ಜೊತೆ ಎಲ್ಲ ನಾವು ಜೀವನ ಮಾಡೋಕ್ಕಾಗುತ್ತೆ ಸರ್. ನಾವೆಲ್ಲ ಹುಷಾರಾಗಿ ಹೋಗಿ ಬರ್ತೀವಿ ಅಂದರೆ ಇವ್ರು ಇದ್ರೆ ಒಂದು ಬೈಕ್ಗೋಸ್ಕರನೇ ಎಲ್ಲ ಇದು ನಡೀತಾ ಇರ್ತಾರೆ. ಬೀಗದ ಅಂಗಡಿಗೆ ಹೋದೆ ಸರ್, ಇದೊಂದು ಎಕ್ಸಾಂಪಲ್ ಚೆನ್ನಾಗಿದೆ. ಬೀಗದ ಅಂಗಡಿಗೆ ಹೋಗಿ ಬೀಗ ಕೇಳಿದೆ, ಎಷ್ಟಪ್ಪ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು 500 ರೂಪಾಯಿ ಹೇಳಿದ್ರು. ಏನು ಸಹ ಇದಕ್ಕೆ 500 ರೂಪಾಯಿ ಅದು? ಅವ್ರು ಹೇಳಿದ್ರು, ನಿಮ್ಮ ಮನೇಲಿ ಎಷ್ಟು ಪ್ರಾಪರ್ಟಿ ಇರ್ಬೋದು ಸರ್, ಎಷ್ಟು ಒಡವೆಗಳಿರ್ಬೋದು, ನೀವು 500 ರೂಪಾಯಿ ಎದುರ್ಕೋತೀರಾ ಅಂತ. ಅಂದರೆ ಈ ಬೀಗಕ್ಕೆ ಇರುವಂಥ ಒಂದು ಇದೇನು ಅಂದರೆ, ಅವ್ನು ಬೀಗ ಹಾಕ್ಬಿಟ್ಟಿದ್ದೀನಿ ಮನೆಗೆ ಅಂದರೆ ಅವ್ನು ತಿರುಗ್ತಿಲ್ಲ, ಧರ್ಮಸ್ಥಳದಲ್ಲಿ ನಿಮ್ಮದೇ ಕೈ ಮುಗಿತಾ ಇದ್ದಾನೆ. ಆ ಬೀಗದ ಮೇಲೆ ನಂಬಿಕೆ, ಆ ಬೀಗ ಕಾಯ್ತಾ ಇರೋದು ಪೊಲೀಸು ಇಲಾಖೆ ಒಂದು ಅನ್ನೋ ಒಂದು ಪರಿಜ್ಞಾನ ಅವರಲ್ಲಿ ಇರಬೇಕು. ಈ ಕಾನೂನು ನೀವೇನು ಹೇಳ್ತಿದ್ರಿ? ನಾನು ಹೇಳ್ತಾ ಇರೋದು ಇವ್ರು ಹೇಳ್ದಂಗೆ ನಿಜ. ಅವರ ಇದರಲ್ಲಿಗೆ ನಾವು ರಕ್ಷಣೆಯೊಳಗೆ ಬಾಳ್ತಾ ಇದ್ದೀವಿ, ನಿಜ ಅದು ಇದೆ. ಆದರೆ ಅವರು ಆ ರಕ್ಷಣೆ ಕೊಡೋದಕ್ಕೆ ಫುಲ್ಲಾಗಿ ಅವ್ರಿಗೆ ಅಥಾರಿಟಿ ಇದೆಯಾ ಅಂತ ಕೇಳಿ ನೋಡ. ಅದರಿಂದ ಅವ್ರಿಗೂ ಬೇಜಾರಾಗುತ್ತೆ. ನಾನು ಎಷ್ಟೋ ಜನ ಪೊಲೀಸರು ಹೋಗಿ ಮಲ್ಕೊಂಡಿರೋದು ನೋಡಿದ್ದೀನಿ. ಯಾಕಂದರೆ ಅವ್ರಿಗೆ ಅಕಸ್ಮಾತ್ ಅವ್ರು ನಿಂತ್ಕೊಂಡು ಇದು ಮಾಡಿ ಅಕಸ್ಮಾತ್ ಯಾರನ್ನ ಹಿಡಿದ್ರು ಅಂತ ಬಿಡೋವಂಥ ಬೆಳಗ್ಗೆ ಆರ್ಡರ್ ಬರುತ್ತೆ. ಏನು ಮಾಡ್ತೀರಿ? ಇನ್ನೊಂದು ನೋಡಿ, ನಮ್ಮದು ಗಮನ ಇರಲಿ, ನಾವೊಂದು ಇದೆ ಎಲ್ಲ ಗೊತ್ತಿರುವಂಥದ್ದು, ಆಂತರಿಕವಾಗಿ ಜನರನ್ನ ಸಂರಕ್ಷಣೆ ಮಾಡ್ತಾ ಇರೋದು ಪೊಲೀಸ್ ವ್ಯವಸ್ಥೆ. ಬಾಹ್ಯ ದೃಷ್ಟಿಯಿಂದ ನಮ್ಮನ್ನು ಶತ್ರುಗಳನ್ನ ಕಾಡ್ತಾ ಇರೋದು ಸೇನಾ. ಸೊ ಇವೆರಡು ನಮಗೆ ಅತ್ಯಂತ ಸರ್ ಇವಾಗ ಒಂದು ಸ್ವಲ್ಪ ನಮಗೆ ಆರ್ಮಿನೊಳಗೆ ಇದಾಗಿದೆ. ಏನಂದರೆ ಫುಲ್
ಇವಾಗ ಮೋದಿಯವರು ಏನು ಹೇಳ್ತಾರೆ, ಯಾವ್ದಾದ್ರು ಒಂದು ಸಂಕಟ ಬಂದಾಗ ತಕ್ಷಣ ವಿ ಆರ್ ಗೋಯಿಂಗ್ ಫುಲ್ ಅಥಾರಿಟಿ ಟು ಯು, ತೊಗೊಂಡೋಗಿ ಏನಾದ್ರು ಮಾಡ್ಕೊಳ್ಳಿ, ನನಗೆ ರಿಪೋರ್ಟ್ ಕೊಡಿ ಅಷ್ಟೇ, ಇನ್ನೇನು ಬೇಡ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಮೊದಲು ಹಂಗೆ ಇರಲಿಲ್ಲ. ಹೌದು. ಇನ್ನೊಂದು ಅಂದರೆ ನೋಡಿ, ಈಗ ಮೊದಲಿನ ಥರ ಈಗ ಇಲ್ಲ. ಸೇನಾ ವ್ಯವಸ್ಥೆ 3 ವಿಭಾಗಗಳಲ್ಲಿ ಆಮೂಲಾಗ್ರ ಆಧುನಿಕವಾಗಿ ಬದಲಾವಣೆ ಆಗಿದೆ. ಎರಡನೇದು ಮೊನ್ನೆ ಸಿಂಧೂರ ಆದಾಗ ಕೂಡ ನೀವು ಹೇಳಿದಾಗೆ ಪ್ರಧಾನಿಯವರು ಹಿರಿಯ ಸೇನಾಧಿಕಾರಿನ ಕರೆಸಿ ಇಷ್ಟೇ ಹೇಳಿದ್ದು, ಎಕ್ಸಿಕ್ಯೂಷನ್ ಇದ್ರೆ ಯಾವ ರೀತಿ ಇದೆ, ಇದು ಇಂಪ್ಲಿಮೆಂಟೇಷನ್ ನಿಮ್ಮದು, ಅದರಿಂದ ಆಗುವಂಥದ್ದೆಲ್ಲ ನಾವು ನೋಡ್ಕೋತೀವಿ, ನೀವು ಸರಿಯಾದ ನಿಖರವಾಗಿ ನೀವು ಗುರಿ ಸಾಧಿಸಬೇಕು. ಅದಕ್ಕೆ ತಕ್ಕಾಗೆ ಕೆಲವೇ ನಿಮಿಷಗಳು ಹೋಗಿ ದಾಳಿ ಮಾಡಿದ್ರು, ಏನು ಗುರಿ ಸಾಧನೆ ಮಾಡಬೇಕು ಅದು ಬಂತು, ಯಶಸ್ವಿ ಆಯಿತು. ಆಮೇಲೆ ಭಾರತದ ಸೇನಾ ಸಾಮರ್ಥ್ಯ ಏನಾಯಿತು ಅದು ಹೊರ ಜಗತ್ತಿಗೆ ಗೊತ್ತಾಯಿತು. ಅಂದರೆ ಯಾವ ಮಟ್ಟಕ್ಕೆ ಅದು ತೊಗೊಂಡ್ಬಂದರು ಅಂತಂದರೆ, ಭಾರತ ಒಮ್ಮೆ ನೋಡಿ, ಈವರೆಗೆ ಭಾರತ ಆ ಥರ ತಿರುಗೇಟು ಕೊಟ್ಟಿದ್ದು ಸಂದರ್ಭಗಳು ಕಡಿಮೆ. ಅದು ಇತ್ತೀಚಿನ ದಿನಗಳಲ್ಲಿ ಅದು ಒಂದೊಂದು ಘಟನೆಗೂ ತಿರುಗೇಟು ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ತನ್ನ ಮೇಲೆ ಆಕ್ರಮಣನ ಸಹಿಸಲ್ಲ, ಜನಗಳ ಮೇಲೆ ಇದ್ರ ಮೇಲೆ ಸಾರ್ವಭೌಮತ್ವದ ಧಕ್ಕೆ ಸಹಿಸಲ್ಲ. ಸೇನೆ ತಕ್ಕ ಉತ್ತರ ಕೊಡುತ್ತೆ. ಅದಕ್ಕೆ ತಕ್ಕ ಹಾಗೆ ಸೇನೆನ ಆಧುನಿಕತೆ ಎಲ್ಲ ಹೊಸ ಇದು ಏನು ಸೇನಾ ಇದು ರಕ್ಷಣಾ ಉತ್ಪನ್ನಗಳು, ಆಮೇಲೆ ಯುದ್ಧ ವಿಮಾನಗಳು ದಾಳಿ ಮಾಡುವಂಥದ್ದು, ಕ್ಷಿಪಣಿಗಳು, ಆಮೇಲೆ ನಾವೇ ಕೂಡ ಏನು ಅಗ್ನಿ ಇರ್ಬೋದು, ನಂತರ ಆಕಾಶ ಇರ್ಬೋದು, ಎಲ್ಲ ಕ್ಷಿಪಣಿ ವ್ಯವಸ್ಥೆಗಳನ್ನ ಇದು ಮಾಡಿದ್ರು. ನಮಗೆ S-400 ರಷ್ಯಾದಿಂದ ನಮಗೆ ಕ್ಷಿಪಣಿ ತಡೆಯುವಂಥ ತಂತ್ರಜ್ಞಾನ ವ್ಯವಸ್ಥೆ ಇದೆ. ಇಷ್ಟು ನಮ್ಮಲ್ಲಿ ಈಗ ಇದೆ ಸರ್. ಹಿಂದಿನ ನಮ್ಮ ಇದು ಸ್ವಾತಂತ್ರ್ಯ ಬಂದ ಮೇಲೆ ಅವಾಗಿಂದ ತೊಗೊಂಡು ಒಂದು 65 ವರ್ಷದ ನೋಡಿದ್ರೆ ಸರ್, ಬಂದು ನಮಗೆ ಭಾಳ ದಿನಗಳಾಯಿತು, ಬೇರೆ 29 ವರ್ಷ ಆಯಿತು. ಅದಕ್ಕಿಂತ ಮುಂಚಿನಿಂದ ತೊಗೊಂಡಾಗ ಒಂದು 65-70 ವರ್ಷದಿಂದ ತೊಗೊಂಡ್ರು ಕೂಡ ನಮಗೆ ಅಂಥ ಒಂದು ಯುದ್ಧ ಸಾಮಗ್ರಿಗಳು ಇರಲಿಲ್ಲ. ಹೌದು, ಇತ್ತೀಚೆಗೆ ಬಂದಂಥದ್ದು ಎಲ್ಲ. ಅದೇನು 80ರ ದಶಕದಲ್ಲಿ ಬೋಫೋರ್ಸ್ ಅಂತ ಬಂತು, ಬೋಫೋರ್ಸ್ ಬಂತು, ಅದೇನೇನೋ ಗಲಾಟೆ ಆಯ್ತು ಬಿಡಿ, ಅದನ್ನು ನಾವು ಯೋಚನೆ ಮಾಡೋದು. ಇನ್ನೊಂದು ನಮ್ಮಲ್ಲಿ ವೆಪನ್ಸ್ಗಳು ಹೆಂಗಿರ್ಬೇಕು ಅಂತಂದರೆ, ಈಗ ನನ್ನ ಮನೆಯೊಳಗೆ ನಾನು ಸೆಕ್ಯೂರಿಟಿ ಲಾಂಗ್ಗಳು ತಕ್ಕಳು ಮಚ್ಚುಗಳೆಲ್ಲ ಇಟ್ಕೊಳ್ಳೋದು ಇದು ಬೇಕಾಗಿಲ್ಲ. ಸರ್ಕಾರ ಹತ್ರ ಐತೆ, ಸರ್ಕಾರ ನೋಡ್ತದೆ, ಪೊಲೀಸ್ ಇಲಾಖೆಯಲ್ಲಿ ಇದೆ. ಅವ್ರು ಆ ಒಂದು ನಂಬಿಕೆ ಜನಗಳಲ್ಲಿ ಬಂದಿದೆ. ಅದಕ್ಕೆ ಒಂದು ವಿಷಯ ಬಹಳ ದುಃಖದಿಂದ ಹೇಳ್ತೀನಿ ಈ ವಿಷಯನ, ಈ ಲಾಂಗ್ಗಳು ಅದು ಎಲ್ಲ ಇದ್ದೇ ಇದೆ ಇಲ್ಲ ಒಳಗಡೆ ಇದೆ ಸರ್. ಅಲ್ಲ, ನಾನು ಆ ಜನಗಳಿಗೆ ಒಂದೇ ಒಂದು ಬುದ್ಧಿಮಾತು ಹೇಳೋದು ಏನು ಅಂದರೆ, ಇದನ್ನೇ ನೀವು ನಿಮ್ಮ ಜನಗಳ ಮೇಲೆ ಯಾಕೆ ತೋರಿಸ್ತೀರಾ, ಇದನ್ನ ಹೋಗಿ ತಿರಿ ಬಡಿತೀನಿ ಅಂತ. ನಮ್ಮ ದೇಶ ಶತ್ರುಗಳ ಮೇಲೆ ಹೊಡೀರಿ, ನೀವು ನಡೀರಿ, ಸೇರ್ಕೊಳ್ಳಿ ಮಿಲಿಟ್ರಿಗೆ, ಹೊಡೀರಿ ಅಂಥವ್ರನ್ನ. ಎಷ್ಟು ಜನ ನೋಡಿತೀರಿ ನೀವು? ಪದಕಗಳು ಸಿಗುತ್ತೆ ಅದರಿಂದ, ಸ್ಟಾರ್ಸ್ಗಳು ಸಿಗುತ್ತೆ ನಿಮ್ಗೆ ಅದರಿಂದ, ಎಲ್ಲಕ್ಕಿಂತ ಪದವೀರ್ಷಗಳು ಸಿಗುತ್ತೆ ನಿಮ್ಗೆ, ದೇಶದ ರಕ್ಷಣೆ ಆಗುತ್ತೆ. ಅದು ಬಿಟ್ಬಿಟ್ಟಿಲ್ಲ, ನಾನು ಹೊಡಿತೀನಿ, ಅವ್ರಿಗೆ ಹೊಡಿತೀನಿ, ಇಲ್ಲೊಂದು ಗ್ಯಾಂಗು ಅಲ್ಲೊಂದು ಗ್ಯಾಂಗು, ಇದನ್ನು ಬಿಡಬೇಕು. ಇದನ್ನ ಏನಂದ್ರೆ ಮೊದಲಿನಿಂದ ತಗೊಂಡು ಬರಬೇಕು ನಾವು ಮಕ್ಕಳನ್ನ ಸರಿಯಾಗಿ ತಿಳಿದಾಗಿ ಇದು ಮಾಡಿಕೊಂಡ್ರೆ ಆವಾಗ ಇದಾಗೋದಿಲ್ಲ. ಅದು ರಾಷ್ಟ್ರದ ಬಗ್ಗೆ ಹೇಳ್ತಾನೆ ಇರಬೇಕು ಮಕ್ಕಳಿಗೆ, ದೇಶಾಭಿಮಾನ ಬೆಳೆಸಬೇಕು, ಆವಾಗ ಇದಾಗೋ. ಆವಾಗ ಈ ರೌಡಿಗಳು ಯಾರೂ ಇರೋದಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸೇ ತಲೆಗೆ ತುಂಬಿಕೊಂಡಿದ್ರೆ ಆಗೋದಿಲ್ಲ. ಇಲ್ವೇ ಇಲ್ಲ, ನಮ್ಮ ಶಿಕ್ಷಣದಲ್ಲಿ ಇಲ್ವೇ ಇಲ್ಲ. ಆನಂದ, ನಿಮ್ಗೇನೋ ಒಂದು ಜಿಜ್ಞಾಸೆ ಉಂಟಾಗಿತ್ತಲ್ಲ? ಏನಿಲ್ಲ, ಈಗಾಗಲೇ ನಾವು ದೇಶಾಭಿಮಾನ ಭಾಷಾಭಿಮಾನ ಅಂತ ಮಾತಾಡ್ತಾ ಇದ್ವಿ. ಸರ್ನ ಕೇಳ್ತೀನಿ, ಯಾಕೆಂದರೆ ಅವರು ಅದರಲ್ಲೆಲ್ಲ ತುಂಬ ಇದರಿಂದ. ಸರ್, ಈಗ ದೇಶಾಭಿಮಾನ ಭಾಷಾಭಿಮಾನ ಅಂತ ಬಂದರೆ ಯಾವ ರಾಜ್ಯದ ಜನಗಳಿಗೂ ತುಂಬ ಸೈನಿಕಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ? ಇದು ಭಾಳ ಒಳ್ಳೆ ಪ್ರಶ್ನೆ ನೀವು ಕೇಳಿರೋದು. ನಮ್ಮ ಪೂರ್ತ ಭಾರತ ದೇಶ ತಗೊಂಡ್ರೆ ಅದರಲ್ಲಿ ನಿಮಗೆ ಗೊತ್ತಿರೋಂಗೆ 28-30 ರಾಜ್ಯಗಳಿವೆ. ಅದರೊಳಗೆಲ್ಲ ಬಹಳ ಮುಖ್ಯವಾಗಿ ಬರುವಂಥದ್ದು ಪಂಜಾಬ್ನೊಳಗೆ ಯಾವುದೇ ಒಂದು ಫ್ಯಾಮಿಲಿ ತೊಗೊಂಡ್ರು ಅದರಲ್ಲಿ ಒಂದು 4 ಜನ ಇದ್ದರೆ ಅದ್ರಲ್ಲಿ 3 ಜನ ಆರ್ಮಿ ಒಳಗಿರ್ತಾರೆ. ಈ ಥರ ಒಂದಿದೆ, ಹೋಗಲೇಬೇಕು ಅನ್ನೋದೊಂದು ಇದೆ ಅವರಿಗೆ ಇದಾಗಿ. ಸೊ ನಮ್ಮಲ್ಲಿ ಅದಕ್ಕೋಸ್ಕರ ಅವ್ರದ್ದೇನೆ ಸಿಖ್ ರೆಜಿಮೆಂಟ್ಸ್ ಅಂತ ಮಾಡಿದ್ದಾರೆ, ಪಂಜಾಬ್ ರೆಜಿಮೆಂಟ್ಸ್ ಅಂತ ಬೇರೆ ಮಾಡಿದ್ದಾರೆ. ಅದ್ರೊಳಗೆ ಎಲ್ಲರೂ ಹೋಗಿ ಸೇರ್ತಾನೆ ಇರ್ತಾರೆ ಅದ್ರ ಇದಾಗಿ. ಅದಾದಮೇಲೆ ಉತ್ತರಾಖಂಡ್ ಬಂತು, ಛತ್ತೀಸ್ಗಢ ಬಂತು. ಈ ಆ ಕಡೆ ನಾರ್ತ್ನೊಳಗೆ ಆದಷ್ಟು ಜಾಸ್ತಿ ಜನ ಇದ್ದೇ ಇರ್ತಾರೆ ಅದರೊಳಗೆ. ದಕ್ಷಿಣದಲ್ಲಿ ಇವಾಗ ಒಂದು ಫ್ಯಾಮಿಲಿ ಒಳಗೆ ಒಂದು 6 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ಮನೆಯೊಳಗೆ ಗಂಡ ಹೆಂಡತಿ ಮತ್ತು ಅವ್ರ ಮಕ್ಳುಗಳು ಒಂದು 6 ಜನ ಮಕ್ಳು ಇರ್ತಾರೆ. ಅವ್ರಿಗೆ ಒಂದು 2 ಹೆಣ್ಮಕ್ಳು ಇರ್ತಾರೆ, ಇನ್ನು 4 ಜನ ಗಂಡು ಮಕ್ಕಳು ಅಂತ ಇರ್ತಾರೆ. ಆ 4 ಜನ ಗಂಡು ಮಕ್ಕಳೊಳಗೆ ಒಬ್ಬ ಅವರ ಜಮೀನು ನೋಡ್ಕೊಳ್ಳೋಕೆ ಇದ್ಬಿಟ್ಟು ಇನ್ನು 3 ಜನ ಹೋಗಿ ಆರ್ಮಿ ಸೇರ್ತಾರೆ. ಆ ಥರ ಅವರು ಅಲ್ಲಿ ಹೋಗಿ ಮಿಕ್ಕಿದ್ದೆಲ್ಲ ನೋಡ್ಕೋತಾ ಇರ್ತಾರೆ. ಇವನು ಜಮೀನು ಎಲ್ಲ ನೋಡ್ಕೊಂಡು ಆಸ್ತಿ ನೋಡ್ಕೊಂಡು ಅವನು ಇರ್ತಾನೆ. ಆದ್ದರಿಂದ ಅವ್ರ ಆಸ್ತಿನೂ ಪ್ರೊಟೆಕ್ಟ್ ಆಯಿತು ಒಂದು, ಪ್ಲಸ್ ಇತ್ತಾಗ ದೇಶಾಭಿಮಾನ ದೇಶಭಕ್ತಿಗೂ ಹೋದ್ರು. ಇದೇ ಥರ ಆಲ್ಮೋಸ್ಟ್ ಆಲ್ ಅಲ್ಲಿಂದ ಬಂದಾಗ ನೆಕ್ಸ್ಟ್ ಬಂದೆ ಮಹಾರಾಷ್ಟ್ರದಲ್ಲಿ ಕೂಡ ಬಹಳ ಜನ ಹೋಗ್ತಾ ಇದ್ದಾರೆ.
ಅಲ್ಲಿ ಇತ್ಲಾಗ ದಕ್ಷಿಣಕ್ಕೆ ಬಂದಾಗ ನಮ್ಮಲ್ಲಿ ಮದ್ರಾಸ್ ತೆಲುಗು ಇವರು ನಮ್ಮ ಆಂಧ್ರ ಪ್ರದೇಶ ಮತ್ತು ಬೆಟರ್ ನಮ್ಮ ಇದರೊಳಗೆ ಸ್ವಲ್ಪ ಜಾಸ್ತಿ ಇದಾಗಿರೋದು ಅಂದರೆ ಕೇರಳದವರು ಕೂಡ ತುಂಬ್ತಾ ಇದ್ದಾರೆ ಜನಗಳು ಅದರೊಳಗೆ ಕೇರಳದವರು. ಅದಾದಮೇಲೆ ಬಂದು ನಮ್ಮ ಕರ್ನಾಟಕ ತೆಲುಗು ಆಂಧ್ರದವರು ಅಂದರೆ ಅವ್ರ ಹೆಸರಲ್ಲಿ ಬೇರೆ ಯಾವ ರೆಜಿಮೆಂಟು ಇಲ್ಲ. ಬಟ್ ಆದರೆ ಜನಗಳು ಭಾಳ ಇದ್ದಾರೆ, ಬೇರೆ ಟೆಕ್ನಿಕಲ್ ಯೂನಿಟ್ಸ್ನೊಳಗಾಗಲಿ ಇದರೊಳಗಾಗಲಿ ಭಾಳ ಜನ ಸೇರ್ಕೊಂಡಿದ್ದಾರೆ. ತಮಿಳುನಾಡು ಮದ್ರಾಸ್ ರೆಜಿಮೆಂಟ್ ಇದೆ, ತಮಿಳುನಾಡು ಮೆಡ್ರಾಸ್ ರೆಜಿಮೆಂಟು, ಇನ್ಫೆಂಟ್ರಿ ಬೆಟಾಲಿಯನ್ಸ್ ದೇ ಆರ್ ಹ್ಯಾವಿಂಗ್ ವೆರಿ ಮಚ್. ಮತ್ತು ಈ ಮಿಕ್ಕಿದ್ದು ಟೆಕ್ನಿಕಲ್ ಏರಿಯಾನೊಳಗೆಲ್ಲ ಕೇರಳದವ್ರು ಇದ್ದಾರೆ, ಇದವರು ಇದ್ದಾರೆ, ಎಲ್ಲ ಕರ್ನಾಟಕದ ಹೆಚ್ಚು ಸೇನೆಗೆ ಸೇರ್ತಾರೆ. ಅದ ಕಾರಣ ಕೊಡಗಿನವ್ರು ಇದ್ದಲ್ಲಿ ಅವರು ಜಾಸ್ತಿ ಜನ ಸೇರ್ತಾರೆ. ಅವರ ಇದರಲ್ಲಿ ನರನಾಡಿಗಳಲ್ಲೇ ಬಂದಿರುತ್ತೆ ಜಾಸ್ತಿ. ಮತ್ತು ಈ ಕಡೆ ಬಂದಾಗ ಬೆಳಗಾವಿ ಇದೆ, ಬೆಳಗಾವಿ ಸ್ವಲ್ಪ ಜಾಸ್ತಿ ಜನ ಸೇರ್ತಾರೆ. ಈ ಕಡೆ ಬೇರೆ ದಕ್ಷಿಣ, ಈಗ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದ ಇಲ್ಲೆಲ್ಲ ಯಾರು ಅಷ್ಟಾಗಿ ಇಲ್ಲವೇ ಇಲ್ಲ. ನಿಮ್ಮ ಯಾವ ರೀತಿ ಸಲಹೆ ಏನು ಸರ್ ಇದ್ರ ಬಗ್ಗೆ ನಾನು ಒಂದೇ ಹೇಳ್ಬಿಡ್ತೀನಿ. ಅವ್ರಿಗೆಲ್ಲ ಯಾವ ಥರ ಸಲಹೆ ಬೇಕು ಅಂತಂದರೆ ಇವ್ರನ್ನ ಮೊದಲಿಂದ ನಮ್ಮ ಸ್ಕೂಲ್ ಲೆವೆಲಿಂದಲೇ ತರಿಸ್ಬೇಕು. ಎಲ್ಲರೂ ಸ್ಕೂಲ್ ಲೆವೆಲಿಂದ ತರಿಸಿ ಇಲ್ಲಿ ಇನ್ನೊಂದು ಭಯ ಏನಾಗಿದೆ ಅಂದರೆ ಇವ್ರು ಹೇಳಿದಾಗೆ ಅಲ್ಲಿ ಮಿಲ್ಟ್ರಿಗೆ ಸೇರಬೇಕಪ್ಪ ಅಂತ ನಮ್ಮ ಮಗುನ ಕಳಿಸೋಣ ಅಂತಕ್ಕೆ ನನಗೆ ಎಷ್ಟೋ ಜನ ಬಂದು ಕೇಳಿದ್ದಾರೆ ಮಕ್ಕಳು, ತಂದೆ ತಾಯಿಯವರು. ಅವ್ರಿಗೆ ಕೇಳಿಸಿದ್ರೆ ಎಲ್ಲಿ ಸರ್ ಕಳಿಸೋದು, ಪಾಪ ಅವ್ರಿಗೆ 30 ಲಕ್ಷ ರೂಪಾಯಿ ಕೊಡಬೇಕಂತೆ, 15 ಲಕ್ಷ ರೂಪಾಯಿ ಕೊಡಬೇಕಂತೆ, ಎಲ್ಲಿಂದ ತರೋಣ ಸರ್ ನಾವು ಸರ್ ಇಲ್ಲಿಂದು? ಇದು ಖಂಡಿತವಾದ ತಪ್ಪಾಗಿರೋ ಭಾವನೆ. ಮಾಹಿತಿ ಇವರು ಸಾಹೇಬ್ರು ಹೇಳಿದ್ರು ಫ್ಯಾಮಿಲಿ ಲೆವೆಲ್ ಬರ್ತಾರೆ ಅವರೆಲ್ಲ ಅಂತ. ಆದರೆ ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ನವ್ರಿಗೆ ಇದಿರ್ಲಿಲ್ವಾ ಆಗ ಅಂತ. 1 ಸಾಕು 2 ಸಾಕು ಅಂತ ಕೂತ್ಕೊಂಡ್ರೆ ಹುಟ್ಟೋ ಮಗನ ಅವ್ರ ಸೆಕ್ಯೂರಿಟಿಗೆ ಇಟ್ಕೊತಾರ, ಅವ್ರ ಮನೆ ರಕ್ಷಣೆ ಇಟ್ಕೊತಾರ, ಮಿಲಿಟ್ರಿ ಕಳಿಸ್ತಾರ. ಅದನ್ನು ಯೋಚನೆ ಮಾಡ್ಬೇಕಾಗಿತ್ತು ನಾವು ಅದರಿಂದ ಅಷ್ಟೇ. ಅದಕ್ಕೂ ಉತ್ತರ ಹೇಳ್ಬಿಡ ನಾನು ನಿಮಗೆ. ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಏನಿದ್ರು ಈ ಸಿಟಿಗಳು ಮಾತ್ರ ಇದೆ, ಹಳ್ಳಿಗಳಲ್ಲೆಲ್ಲೂ ಇಲ್ಲ ಇದುವರೆಗೂ. ಹೌದು, ಹಳ್ಳಿಗಳಲ್ಲೆಲ್ಲೂ ಇಲ್ಲ ಪ್ಲಾನಿಂಗ್. ಇದು ಸಿಟಿಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡೆ ಸರ್. ಓಲ್ಡ್ ಏಜ್ ಹೋಮ್ಗಳು, ವೃದ್ಧಾಶ್ರಮಗಳು ಜಾಸ್ತಿ ಆಗಿರೋದು. ಬೇರೆ ವಿಷಯಕ್ಕೆ ಬರೋಣ. ಒಂದೇನು ಅಂತಂದ್ರೆ, ಈಗ ದಕ್ಷಿಣದಲ್ಲಿ ಇನ್ನೊಂದು ಒಳ್ಳೆ ಸಿಹಿ ಸುದ್ದಿ ಏನು ಅಂತಂದ್ರೆ, ಅದು ಬಿಜೆಪಿಗೆ ಸಿಹಿ ಸುದ್ದಿ. ಈವರೆಗೆ ಕೇರಳದಲ್ಲಿ ಬಿಜೆಪಿಯ ಬಲವರ್ಧನೆ ಕಡಿಮೆ ಇತ್ತು. ಆದರೆ ನಿನ್ನೆ ನಡೆದಂತ ತಿರುವನಂತಪುರ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಈಗ ಜಯಬೇರಿ ಬಾರಿಸಿದ ಮೇಯರ್ ಸ್ಥಾನ ಬಿಜೆಪಿ ಪಾಲಾಗಿದೆ. ನೋಡಿ, 100 ಸ್ಥಾನಗಳಲ್ಲಿ 50 ಸ್ಥಾನ ಬಿಜೆಪಿ ಪ್ಲಸ್ ಅದೇ ಎನ್ ಡಿ ಎ ಒಕ್ಕೂಟ. ಎರಡನೇದು 29 ಎಡರಂಗ, 19 ಕಾಂಗ್ರೆಸ್ ಕೂಟ, ಇನ್ನು 2 ಇತರರು. ಅಂದರೆ ಇದು ನಿಚ್ಚಳವಾಗಿ 50%ಕ್ಕಿಂತ ಹೆಚ್ಚು ಮತ ಗಳಿಸಿರೋದ್ರಿಂದ ಬಿಜೆಪಿಗೆ ಮೊದಲ ಬಾರಿ ಕೇರಳದ ಇತಿಹಾಸದಲ್ಲಿ ಈ ರೀತಿ ಒಂದು ಮಹಾನಗರ ಪಾಲಿಕೆ ಆಗಲಿ, ಒಬ್ಬ MLA ಆಗಲಿ ಈ ಥರ ಬರ್ತಾರೆ ಅಂತ ಏನಾದಿದೆ, ಅದು ನಿಜಕ್ಕೂ ಬಿಜೆಪಿಯ ಬಿಜೆಪಿಗೆ ಮುಖ್ಯವಾಗಿ ಇದು ಹಿಂದೂಗಳ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯನೇ ಕಾರಣ ಅಂತ. ಅಲ್ಲಿ ವಿಶೇಷ ಏನಿದೆ ನೋಡಿ, ಹಿಂದೂಗಳು ಜಾಗೃತರಾಗಿದ್ದಾರೆ, ಬಹುಶಃ ಅದು ಜಾಗೃತಿ ಮೂಡಿದೆ. ಅದು ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರ್ತೃತ್ವ ಶಕ್ತಿ ಅದರ ಜೊತೆಗೆ ಅಲ್ಲಿ ಈಗ ಕೇಂದ್ರ ಸಚಿವರಾಗಿದ್ದರು ರಾಜೀವ್ ಚಂದ್ರಶೇಖರ್ ಅವರು, ಬಿಜೆಪಿಯ ರಾಜ್ಯ ಘಟಕದ ಮುಖ್ಯಸ್ಥರೀಗ. ಅವರು ಬಹಳ ವ್ಯವಸ್ಥಿತವಾಗಿ ಸಂಘಟನೆ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ. ಮತ್ತು ಇನ್ನೊಂದು ಕಡೆ ಕೂಡ ಇನ್ನೊಂದು 2-3 ಪಾಲಿಕೆಗಳಲ್ಲಿ ಕೂಡ ಈಗ ಒಳ್ಳೆ ಸ್ಥಾನ ಗಳಿಸಿದೆ ಅಂತ ಒಂದು ಸುದ್ದಿ ಇದೆ. ಬಹಳ ಒಂದೇ ಒಂದು ವಿಷಯ ಹೇಳ್ತೀನಿ. ಇವರು ಹೇಳಿದಾಗೆ ಈ ಒಂದು ಡಿಸ್ಕಷನ್ನೊಳಗಾಗಲಿ ಅಥವಾ ಸಾರ್ವಜನಿಕರ ಮುಂದೆ ಕೂತಿದ್ದೀವಿ ನಾವು, ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಇವಾಗ ಈ ಇದರೊಳಗಡೆ ಈ ಹಿಂದೂ ಮುಸ್ಲಿಂ ಅನ್ನೋದು ಬೇಡ, ಖಂಡಿತವಾಗ್ಲೂ ಬೇಡ. ಅದು ಯಾವಾಗ ಆಗತ್ತೆ ಅದು ಅಂತಂದರೆ, ಯಾವಾಗ ನಮ್ಮ ಮೇಲ್ಗಡೆ ಇರತಕ್ಕಂಥ ಒಂದು ಪ್ರಭುತ್ವ ಏನಿದೆ, ಯಾವ ಸರ್ಕಾರ ಏನಿದೆ ಅದು ಭದ್ರವಾಗಿದ್ದರೆ ಇವೆಲ್ಲ ಬರೋದೇ ಇಲ್ಲ. ಹೌದು, ನಿಜ ಸರ್, ಖಂಡಿತವಾಗ್ಲೂ. ಇದೊಂದು ಬಿಟ್ಬಿಟ್ಟು ಬೇರೆ ಮಾತಾಡಿದ್ರೆ ಒಳ್ಳೇದು ಅಂತ ನನಗೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಇನ್ನೊಂದು ಸುದ್ದಿ. ಈವರೆಗೆ ನಾವೇನು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಯೋಜನೆಗಳೇನು ಸಾಕಾರ ಆಗ್ತಿತ್ತು, ನರೇಗಾ ಅಂತಿತ್ತಲ್ಲ, ಅದನ್ನೀಗ ಹೆಸರು ಬದಲಾಯಿಸಿದೆ. ಗ್ರಾಮೀಣ ಭಾರತೀಯರಿಗೆ ವರ್ಷದಲ್ಲಿ ಇದರಿಂದ ಈ ನರೇಗಾ ಇದನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಗೆ ಮರುನಾಮಕರಣ ಆಗಿದೆ. ಅದನ್ನು ಪೂಜ್ಯ ಬಾಪು ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಬದಲಾಯಿಸಿದ್ದಾರೆ. ಮೇ ಬಿ ಸ್ವರೂಪ ಬದಲಾವಣೆ, ಅದಕ್ಕೆ ಕೇಂದ್ರ ಸಂಪುಟ ನಿರ್ಧಾರ ತಗೊಂಡಿದೆ. ಸ್ವರೂಪ ಬದಲಾವಣೆ ಆಗಿದೆ, ಆದರೆ ಜಾರಿ ಮತ್ತು ಅದರದ್ದೇನು ಈಗೇನು ಇದೆ ಮಾರ್ಗಸೂಚಿ ಅದು ಅಷ್ಟೇ ಇದೆ. ಬಹುಶಃ ಇನ್ನಷ್ಟು ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸೋ ದೃಷ್ಟಿಯಿಂದ ಕೇಂದ್ರ ಸಂಪುಟ ನಿರ್ಧಾರ ತೊಗೊಂಡಿದೆ ಅಂತ ಹೇಳ್ಬೋದು. ಇನ್ನೊಂದು ಸುದ್ದಿ ಇದೆ, ಅದನ್ನು ವಿವರ ಆಮೇಲೆ ತೊಗೊಳ್ಳೋಣ. ಉನ್ನತ ಶಿಕ್ಷಣಕ್ಕೆ, ಇಡೀ ದೇಶದಾದ್ಯಂತ ಉನ್ನತ ಶಿಕ್ಷಣಕ್ಕೆ ಒಂದೇ ನಿಯಂತ್ರಣ ವ್ಯವಸ್ಥೆ ಇರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮೊನ್ನೆ ನಿರ್ಧಾರ ಮಾಡಿತ್ತು. ಅದು ನಿನ್ನೆ ಕೂಡ ಸಂಪುಟ ನಿರ್ಧಾರ ತೊಗೊಂಡಿದೆ.
ಅದೇನು ಉನ್ನತ ಶಿಕ್ಷಣ ಏನು ಒಂದು ಅದಕ್ಕೆ ಪ್ರಾಂತೀಯಗಳಿಗೆ ಬೇರೆ ಬೇರೆ ಸಮಸ್ಯೆಗಳು ಇರ್ತದಲ್ಲ ಸರ್. ಅಲ್ಲ, ಉನ್ನತ ಶಿಕ್ಷಣ ಮಟ್ಟಕ್ಕೆ ಈಗ ಏನಂದ್ರೆ ಹೈಯರ್ ಎಜುಕೇಷನ್ ಇದೆಯಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಇಲ್ಲ ಅದೇನು ಅಂದ್ರೆ ಹೈಯರ್ ಎಜುಕೇಷನ್ ಬೇರೆ ರಾಜ್ಯದಿಂದ ರಾಜ್ಯಕ್ಕೆ ಡಿಫರೆನ್ಸ್ ಇರಬಾರ್ದು. ಯಾಕೆಂದ್ರೆ ಬೇರೆ ನೀವು ಅಲ್ಲಿಲ್ಲ, ಸ್ಥಳೀಯವಾಗಿ ಇದು ಮಾಡ್ಕೊಳ್ಳಿ. ಹೈಯರ್ ಎಜುಕೇಷನ್ ಆಲ್ ಓವರ್ ಇಂಡಿಯಾಗೆ ಇದು ಏನೋ ಇದಿದೆಯಲ್ಲ, ಏನು JEE ಅವೆಲ್ಲ ಏನಿದೆ, NEET ನೀಟು ಇವೆಲ್ಲ ನೀವು ರಾಜ್ಯದಿಂದ ರಾಜ್ಯಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋದರೆ ಅಲ್ಲಿ ನಿಮ್ಗೆ ಬೇರೆ ಸಮಸ್ಯೆಗಳು ಅದು ಬಂದು ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಇಲ್ಲಿನವ್ರು ಅಲ್ಲೂ ಜಾಯ್ನ್ ಆಗ್ಬೋದು, ಅಲ್ಲಿನವ್ರು ಈ ಕಡೆ ಬರ್ಬೋದು, ಆ ಥರದ್ದು ಒಂದು ವ್ಯವಸ್ಥೆ ಇರೋದ್ರಿಂದ ಅದು ಮಸೂದೆ ಮುಂದಿನ ವಾರ ಹೇಳಿ ಆಮೇಲೆ ನಾನು ಹೇಳ್ತೀನಿ. ಸಂಸತ್ತಲ್ಲಿ ಮಂಡಿಸ್ತಾರಂತೆ ಮುಂದಿನ ವಾರ. ಹೇಳಿ ಸರ್. ಅದು ಇವಾಗ ಇದೆ ಶಿಕ್ಷಣ ಸಮಸ್ಯೆ ಏನಿದೆ ನಮ್ಮಲ್ಲಿ ಇದ್ರೊಳಗೆ ಇವಾಗ ನೀವು ಹೇಳಿದಂಗೆ ಬೇಕಾದಷ್ಟು ಬಂದ್ಬಿಟ್ಟಿದೆ. ಒಂದು ರಾಜ್ಯದ್ದು ಒಂದು ಸಿಲೆಬಸ್ಸು, ಮತ್ತು ಅದಾದಮೇಲೆ CBSE ಅಂತಾರೆ, ಅದಾದಮೇಲೆ ICSE ಅಂತಾರೆ, ಅದಾದಮೇಲೆ IGSE ಅಂತ ಇದೆ. ಈ ಥರ ಬೇಕಾದಷ್ಟು ಇದು ಬಂದ್ಬಿಟ್ಟಿದೆ. ಒಂದೊಂದ್ರೊಳಗೂ ಇವಾಗ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಏನು ತೊಗೊಂಡ್ರು ಕೂಡ ಅಲ್ಲಿ ಹೇಳ್ಕೊಡೋದು ಒಂದೇ, ಇಲ್ಲಿ ಹೇಳ್ಕೊಡೋದು ಒಂದೇ. ದೇರ್ ಇಸ್ ನಥಿಂಗ್ ಎಲ್ಸ್. CBSE ICSE ಫಾರ್ಮುಲಾ ಚೇಂಜ್ ಆಗಲ್ಲ, ಫಾರ್ಮುಲಾಗಳು ಯಾವುದೂ ಚೇಂಜ್ ಆಗೋದಿಲ್ಲ. ಅದು ನಿಮ್ಗೆ ನಮ್ಮಲ್ಲಿ ಹುಚ್ಚು ಭಾವನೆ ಹತ್ತಿಸ್ತಾ ಇರೋದು ಇವ್ರುಗಳು. ದುಡ್ಡು ಜಾಸ್ತಿ ಹಾಕ್ಬಿಟ್ಟು ಬಂಡವಾಳ ಹಾಕಿ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಈ ಸ್ಕೂಲ್ಗೆ ಹೋಗ್ತೀನಿ, ಆ ಸ್ಕೂಲ್ ತಗೋತೀನಿ, ಇಂಟರ್ನ್ಯಾಷನಲ್ ಅಂತಾರೆ. ಇಂಟರ್ನ್ಯಾಷನಲ್ ಏನಿದೆ ನಥಿಂಗ್. ಫಿಸಿಕ್ಸ್ ಬೇರೆ ಏನು ಹೇಳ್ಕೊಡೋದಿಲ್ವಲ್ಲ ಅವರು, ಮ್ಯಾಥ್ಸ್ ಬೇರೆ ಏನು ಹೇಳ್ಕೊಡೋದಿಲ್ಲ, ಸಿಲೆಬಸ್ ಬಿಟ್ಟು ಹೋಗೋದಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ಇವಾಗ ರಾಜ್ಯ ಮಟ್ಟದಲ್ಲಿ ಏನು ನಾವು ಮಾಡಿಸ್ತಾ ಇದ್ದೀವಿ, ರಾಜ್ಯ ಸರ್ಕಾರದ ಸ್ಕೂಲ್ಗಳೇನಿದೆ, ಗೌರ್ಮೆಂಟ್ ಸ್ಕೂಲ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅದರ ಮಟ್ಟ ಸರಿಯಾಗಿ ತೊಗೊಂಡು ಬರೋಣ ನಾವು. ಆಮೇಲೆ ಅದು ಮಟ್ಟ ಸರಿಯಾಗಿ ತೊಗೊಂಡು ಬಂದಾಗ ಅಲ್ಲಿ ಸರಿಯಾದ ಶಿಕ್ಷಕರನ್ನು ಕೊಡಬೇಕು, ಮತ್ತು ಅವ್ರಿಗೆ ಅಲ್ಲಿ ಒಂದು ಸ್ಕೂಲ್ ಬಿಲ್ಡಿಂಗ್ ಸರಿಯಾಗಿ ಮಾಡಿಕೊಡ್ಬೇಕು. ಅದೇ ಇಲ್ಲ. ನಾವು ಸ್ಟೂಡೆಂಟ್ಸ್ ಅಭಿರುಚಿನೇ ಅರ್ಥ ಮಾಡ್ಕೊಳ್ತಾ ಇಲ್ಲ, ತುರುಕ್ತಾ ಇದ್ದೀವಿ ಎಲ್ಲ. ಅದಕ್ಕೆ ನಾವು ಇದಾಗಿ ಏನು ಊಟ ಕೊಟ್ಬಿಡ್ತೀವಿ ಬಂದ್ಬಿಡಿ, ಸೈಕಲ್ ಕೊಟ್ಬಿಡ್ತೀವಿ ಬಂದ್ಬಿಡಿ, ನಿಮ್ಗೆ ಎತ್ಕೊಟ್ಟು ಸೈಕಲ್ ಒಂದು 100 ಜನಕ್ಕೆ ಕೊಡ್ತಾರೆ, 1000 ಜನಕ್ಕೆ ಬರೀತಾರೆ. ಈ ತರ ಎಲ್ಲ ತಪ್ಪಾಗೋಗ್ಬಿಡುತ್ತೆ. ಹೌದು, ಇದು ನೇಕೆಡ್ ಟ್ರೂತ್ ಹೇಳ್ಬಾರ್ದು. ಅದು ಪ್ರಾಥಮಿಕ ಕಾಲೇಜು ಶಿಕ್ಷಣವರೆಗಿನ ಒಂದು ಪರಿಸ್ಥಿತಿ, ಈಗ ಉನ್ನತ ಶಿಕ್ಷಣದ ಇನ್ನೊಂದು ಪರಿಸ್ಥಿತಿ. ಅದಕ್ಕೇನಂದ್ರೆ ಸರ್ಕಾರಿ ಮತ್ತು ಖಾಸಗಿ ಎರಡೂ ಕಾಲೇಜುಗಳು ಬಹಳ ಉನ್ನತ ಶಿಕ್ಷಣ ಅಂತ ಬಂದ ತಕ್ಷಣ, ಉನ್ನತ ಶಿಕ್ಷಣ ಅಂತ ನೀವು ಯಾವಾಗ ಮಾತು ಹೇಳ್ತೀರಾ ಅಷ್ಟರೊಳಗೆ ಜೋಬ್ ತುಂಬಾ ದುಡ್ಡು ತಗೊಂಡು ಹೋಗ್ಲೇಬೇಕು, ಅಲ್ಲಿ ತನಕ ಆಗೋದಿಲ್ಲ. ಅದೇ ಬದಲಾಗಿ ನೀವು ಇಲ್ಲಿದು ಮೊದಲು ಮಟ್ಟ ಜಾಸ್ತಿ ಮಾಡ್ಕೋತಾ ಬಂದ್ರೆ ಅದೇ ಉನ್ನತ ಶಿಕ್ಷಣಕ್ಕೆ ಹೋಗುತ್ತೆ. ಹೌದೌದು, ಬೇಕು ಸರ್. ಇದು ಉನ್ನತ ಮಟ್ಟದ ಶಿಕ್ಷಣ ಅಂದ್ರೆ ಒಂದು ಈ ಗೋವಿಂದೇಗೌಡರು ಆ ತರ ನಾವು ಗೋವಿಂದೇಗೌಡರು ಪ್ರಾಥಮಿಕ ಮಾಧ್ಯಮಿಕ ಪ್ರೌಢ ಶಿಕ್ಷಣ ಏನಿತ್ತು ಅದರಲ್ಲಿ ತುಂಬಾ ಅಚ್ಚುಕಟ್ಟಾದ ಶಿಸ್ತಿನ ವ್ಯವಸ್ಥೆ ತಂದರು. ಯಾಕಂದ್ರೆ ಅವರ ಕಾಲದಲ್ಲಿ ಈ ಥರದ್ದು ಯಾವುದೇ ಸಮಸ್ಯೆಗಳು ಇರ್ತಿರ್ಲಿಲ್ಲ. ನೋಡಿ ಇಲ್ಲಿ ಪ್ರೌಢಶಾಲೆವರೆಗೂ ಒಳ್ಳೆ ಶಿಕ್ಷಣ ಯಾರಿಗೇ ತೊಗೊಂಡ್ರೆ ನಂತರ ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಈಗ ಈ ಬೇರೆ ಬೇರೆ MBA ಇರ್ಬೋದು, ಅಥವಾ ಕಂಪ್ಯೂಟರ್, ಈಗ ಅವು ಭವಿಷ್ಯನ ಸುಧಾರಿಸ್ಕೊಳ್ಳೋಕೆ ಭಾಳ ಅನುಕೂಲ ಆಗುತ್ತೆ. ಅಣ್ಣ ಇನ್ನೊಂದಿದೆ ಇಲ್ಲಿ, ಮೇಕೆದಾಟು ಜಾರಿಯಾದರೆ ತಮಿಳುನಾಡು ಮರುಭೂಮಿ ಪಳನಿಸ್ವಾಮಿ ಆಕ್ಷೇಪ. ಅಂದರೆ ಮೇಕೆದಾಟು ಯೋಜನೆ ಅನುಷ್ಠಾನ ಸಂಬಂಧ ವಿಶೇಷ ಸಮಿತಿಯೊಂದನ್ನು ರಚಿಸುವುದಾಗಿ ಕರ್ನಾಟಕ ಸರ್ಕಾರ ಘೋಷಿಸಿದ ಬೆನ್ನಲ್ಲೇ ಈಗ ಪಳನಿರಾಜ್ ಅವರು ಈ ಥರ ಹೇಳಿದ್ದಾರೆ. ಅಂದರೆ ಏನಂತ ಹೇಳಿದ್ದಾರೆ ಅಂದರೆ, ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಏಕೈಕ ಉದ್ದೇಶ ಎಂದು ಇವರು ಪಳನಿರಾಜ್ ಅವರು ಆರೋಪಿಸಿದ್ದಾರೆ. ಅಂದರೆ ಮೇಕೆದಾಟು ಆಗಬಾರ್ದು, ಇಲ್ಲಿ ಇದಾದರೆ ನಮ್ಮ ಮರುಭೂಮಿ ಆಗ್ಬಿಡುತ್ತೆ ತಮಿಳುನಾಡು. ಸರ್, ಮರುಭೂಮಿ ಆಗೋಕ್ಕೂ ಕುಡಿಯೋ ನೀರು ವ್ಯತ್ಯಾಸ ಇದೆಯಲ್ಲ ಸರ್. ಕುಡಿಯೋ ನೀರು ಎಸೆನ್ಷಿಯಲ್ಲು, ಅದು ಇಂಪಾರ್ಟೆಂಟು. ಇಲ್ಲಿ ಕೇಳ್ತಾ ಇರೋದು ಕುಡಿಯೋ ನೀರಿಗೋಸ್ಕರ ವಿನಃ ಅದನ್ನ ನೋಡ್ಬೇಕು. ಜನ ಸಾಯ್ತಾರೆ ಫಸ್ಟ್. ಇಲ್ಲಿ ನಾವು ನೀರು ಹೋಗಲ್ಲ, ನೀರು ಹೋಗಲ್ಲ ಅಂತ ಹಿಂಗಾಗಿ ಹೇಳ್ತೀವಿ. ಅವ್ರು ಬಿಟ್ಟು ಬಿಡ್ಬೇಕು, ಇಲ್ಲ ಪೂರ್ತಿ ತಗೊಂಡ್ಬಿಟ್ರೆ ಮೇಕೆದಾಟು ಮುಗಿದೋಗೋದು. ಮೇಕೆದಾಟು ವಿಚಾರದಲ್ಲಿ ಎರಡು ಅಂಶ ಸ್ಪಷ್ಟ. ಒಂದೇನು ಅಂತಂದ್ರೆ, ಇದು ಕುಡಿಯೋ ನೀರಿನ ಸಂಪೂರ್ಣ ಕುಡಿಯೋ ನೀರು ಬಳಕೆಗೋಸ್ಕರ ಮಾತ್ರ ಮಾಡ್ತಾರೆ. ಎರಡನೇದು ಏನು ಸಮುದ್ರಕ್ಕೆ ಹೆಚ್ಚುವರಿ ಹರಿದೋಗ್ತಾ ಇದೆಯಲ್ಲ, ಅದನ್ನ ನಾವು ಬಳಕೆ ಮಾಡ್ತೀವಿ. ಎತ್ತಿನ ಹೊಳೆ ಮಾಡೋದಂಗೆ ಮಾಡ್ತಾ ಇದ್ದೀವಿ. ಅವರು ತಮಿಳುನಾಡು ಮೊದಲಿಂದಾನು ಖ್ಯಾತೆ ತೆಗೆದಿದೆ, ಯೋಜನೆಗೆ ಅಡ್ಡಗಾಲ ಆಗ್ತದೆ. ಕಾವೇರಿ ವಿಚಾರದಲ್ಲೂ ಅಡ್ಡಗಾಲ ಆಗ್ತಿದೆ. ಈಗ ಏನು ಅದಕ್ಕೆ ಏನು ಅಂತಂದ್ರೆ ಅಡ್ಡಗಾಲ ಹಾಕೋದು. ಅದು ನಮ್ಮ ದುರಂತ ಅಂತಂದ್ರೆ, ಈಗ ಇಂಡಿ ಪ್ರತಿಪಕ್ಷ ಒಕ್ಕೂಟ ಎರಡು ಕಾಂಗ್ರೆಸ್ DMK ಒಂದೇ, ಅವು ಇಬ್ಬರು ನಾಯಕರು ಒಂದು ಕಡೆ ಸೇರಿ ಅದನ್ನ ಪರಿಹರಿಸ್ಕೋಬೋದಾಗಿತ್ತು ಸುಗಮವಾಗಿ. ಈ ಹಿಂದೆ ಕರುಣಾನಿಧಿ ಮತ್ತು ಯಡಿಯೂರಪ್ಪನವರು ಇದ್ದಾಗ ಕಾವೇರಿ ಸಮಸ್ಯೆಗೆ ಒಂದು ಪರಿಹಾರದೊಂದು ಸಿಕ್ಕಿತ್ತು. ಆ ಥರ ಮಾಡ್ಬೋದು ಇವರು, ರಾಜಕೀಯ ಹೊರತಾಗಿ ಎರಡೂ ರಾಜ್ಯಗಳ ಹಿತಾಸಕ್ತಿ ದೃಷ್ಟಿಯಿಂದ. ಯಾಕಂದರೆ ತಮಿಳುನಾಡಲ್ಲೂ ಬಹಳಷ್ಟು ಕನ್ನಡಿಗರಿದ್ದಾರೆ, ಕರ್ನಾಟಕದಲ್ಲೂ ಭಾಳಷ್ಟು ತಮಿಳರಿದ್ದಾರೆ. ಇಲ್ಲಿ ಎರಡೂ ರಾಜ್ಯಗಳ ಜನ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಈ ಜನಗಳ ಮಧ್ಯೆ ಈ ಥರದ್ದು ಮಾಡಬಾರ್ದು. ಆಮೇಲೆ
ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದರೆ ಈ ಟ್ರಂಪ್ ಏನು ಭಾರತ, ಚೀನಾ, ಜಪಾನು ಎಲ್ಲ ಬೇರೆ ಬೇರೆ ದೇಶಗಳು ದುಬಾರಿ ಸುಂಕ ಏನು ಹೇರ್ತಿದ್ರು, ಅದಕ್ಕೀಗ ಅಮೆರಿಕದ ಅಲ್ಲೇ ಆಂತರಿಕವಾಗಿ ವಿರೋಧ ಆಗ್ತಾ ಇದೆ. ನಮ್ಮ ಕರ್ನಾಟಕ ಮೂಲದ ಸಂಸದರು ಎಲ್ಲ ಸೇರಿ ಅವರನ್ನು ವಿರೋಧ ಮಾಡಿದ್ದಾರೆ. ನೀವು ಈ ರೀತಿ ನಾವು ನಮ್ಮ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳ ಜೊತೆ ನಮ್ಮದು ಉತ್ತಮ ಬಾಂಧವ್ಯ ಆಯಿತು, ನೀವು ತೆರಿಗೆ ಮುಖಾಂತರ ಈ ಬಾಂಧವ್ಯಕ್ಕೆ ನೀವು ಹೊಡೆತ ಕೊಡ್ತಾ ಇದ್ದೀರಾ, ಇದು ಒಳ್ಳೆಯದಲ್ಲ ಅಂತೇಳಿ ಇದು ಮಾಡ್ತಾರೆ. ಅದು ಇನ್ನೂ ಅದಕ್ಕೂ ಸಾಕಷ್ಟು ಬಹುಶಃ ಅದು ಟ್ರಂಪ್ಗೆ ಇದು ಹಿನ್ನಡೆ ಅಂತ ಹೇಳ್ಬೋದು. ಆಮೇಲೆ ಅವರು ಏನು ಸಂಸದರೆಲ್ಲ ಸೆನೆಟರ್ ಇದು ಮನವಿ ಮಾಡಿದ್ದಾರೆ, ಅಧಿಕೃತವಾಗಿ ಮಾತಾಡಿದ್ದಾರೆ ಅವರು. ಇದು ಬಹುಶಃ ಅದು ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಆ ಥರ ಎಲ್ಲ. ಆದರೆ ಸದ್ಯದ ಮಟ್ಟಿಗೆ ಆ ಥರದ್ದು ಇದು ಬೆಳವಣಿಗೆ ಆಗುತ್ತೆ ಅಂತಿಲ್ಲ. ಯಾಕಂದರೆ ಟ್ರಂಪು ಒಂಥರ ಅವರು ತಮ್ಮ ನೀತಿ ನಿಲುವುಗಳಿಗೆ ಅಂಟ್ಕೊಂಡಿರ್ತಾರೆ, ಗಡುಸು ನಿಲುವುಗಳೇ. ಅವ್ರು ಏನಂದರೆ ಸ್ನೇಹಿತರು ಒಂದೇ, ಶತ್ರುಗಳು ಒಂದೇ. ಅಥವಾ ಶತ್ರುಗಳು ಸ್ನೇಹಿತರಾಗ್ತಾರೆ, ಸ್ನೇಹಿತರು ಶತ್ರುಗಳಾಗ್ತಾರೆ. ಮೊನ್ನೆಯವರು ಮೋದಿ ನನ್ನ ಆಪ್ತ ಸ್ನೇಹಿತ ಅಂತೀರಿ ಈಗಲೂ ಅಂತಾರೆ. ಆದರೆ ಒಳಗೊಳಗೆ ಈ ರೀತಿ ಬಹಿರಂಗವಾಗಿ ಈ ರೀತಿ ಮಾಡ್ತಿದ್ದಾರಲ್ಲ ತೆರಿಗೆ ಮುಖಾಂತರ. ಆಪ್ತ ಸ್ನೇಹಿತ ಅಂದ ತಕ್ಷಣ ಭಾರತಕ್ಕೆ ಆ ರೀತಿ ಹಾಕುವಂಥ ಅಗತ್ಯ ಇರ್ತಿರ್ಲಿಲ್ಲ. ಇನ್ನೂ ಈಗ ನೋಡಿ ರಷ್ಯಾ ನೋಡಿ, ಭಾರತಕ್ಕೆ ಆಪ್ತ ಮಿತ್ರ. ರಷ್ಯಾ ಭಾರತದ ವಿಚಾರದಲ್ಲಿ ಇವತ್ತು ಒಂದೇ ಒಂದು ನಕಾರಾತ್ಮಕ ಯಾವುದೇ ನಿಲುವು ತಗೊಂಡಿಲ್ಲ, ಪೂರಕವಾಗಿದೆ. ಆ ಥರ ಮಾಡಿದರೆ ಈಗ ಅಮೆರಿಕ ಭಾರತದ ನಡುವೆ ಇನ್ನಷ್ಟು ಬಾಂಧವ್ಯ ಉತ್ತಮ ಆಗ್ತಾ ಇತ್ತು, ವ್ಯಾಪಾರ ವಾಣಿಜ್ಯ ಸಹಕಾರ ಇನ್ನೂ ಹೆಚ್ಚು ಆಗ್ತಾಯಿತ್ತು, ಎರಡೂ ದೇಶಗಳಿಗೆ ಅನುಕೂಲ ಆಗ್ತಿತ್ತು. ಅನಿವಾಸಿ ಭಾರತೀಯರಿಂದನೇ ಅವ್ರಿಗೆ ನೀಡಲಾಗಿರೋದು ಅಧಿಕಾರಕ್ಕೆ. ಹೌದು. ಆಮೇಲೆ ಆನಂದ್, ಇನ್ನೇನಿದೆ ನಿಮ್ಮ ವಿಚಾರದಲ್ಲಿ? ಇಲ್ಲೊಂದು ವಿಚಾರ ಇದೆ ಸರ್, ಅಂದರೆ ಇದು ಡೆವಿಲ್ ಸಿನಿಮಾ. ಆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಪೊಲೀಸ್ ಅಧಿಕಾರಿಗಳಿದ್ರಲ್ಲ ಅವ್ರ ಹತ್ರ ಸ್ವಲ್ಪ ಮಾತಾಡೋಣ ಸರ್. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದರ್ಶನ್ ಸಿಗಾಕೋಬಹುದಾಯ್ತಾ? ಇದೊಂದು ಚಿಕ್ಕ ಪ್ರಕರಣ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಜನಗಳಿಗೆ. ಖಂಡಿತ ಅಲ್ಲ ಸರ್, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಆರಾಮಾಗಿ ನೀರು ಕುಡ್ದಾಗಿ ಮಾಡ್ತೀವಿ. ಎಂತೆಂಥ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ, ಇಂಥವೆಲ್ಲ ಸಾಲ್ವ್ ಮಾಡಿಕೊಟ್ಬಿಡೋರು. ಅವನಲ್ಲೇ ಅಪಾಲಜಿ ಕೇಳಿಸಿ ನೀವು ಅಣ್ಣನೋ ತಮ್ಮನ ಅಕ್ಕನೋ ತಂಗಿನೋ ಅನ್ನಿಸ್ಬಿಟ್ಟು ಆರಾಮಾಗಿ ಮನೆ ಕಳಿಸ್ತಾ ಇದ್ರು. ಇದೇನು ಒಂದು ಸಮಸ್ಯೆನೇ ಇಲ್ಲ ನಿಜವಾಗಿ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಗಳು ಬಂದಿದೆ. ಇವನ್ ಶಿವಾಜಿನಗರದಲ್ಲಿ ನಾನು ಲ್ಯಾಂಡ್ ಆರ್ಡ್ರಲ್ಲಿದ್ದಾಗ ನಾನು ನೋಡಿದ್ದೀನಿ, ಅಲ್ಲಿ ಎಂತೆಂಥ ಪರಿಸ್ಥಿತಿ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ನಿಭಾಯಿಸ್ಬಿಡೋರು ಅಂತಂದರೆ ಅದು ಕೋರ್ಟ್ಗೆ ಹೋಗ್ತಿಲ್ಲ, ಇಲ್ಲೂ ಹೋಗ್ತಿಲ್ಲ, ಅಷ್ಟು ಚೆನ್ನಾಗಿ ಒಂಥರ ಈ ಕಾನೂನಲ್ಲೂ ಭಯ ಇರಬೇಕು, ಕಾನೂನು ಇಲ್ಲದೇನೂ ಇದು ಮಾಡಬೇಕು, ಅಷ್ಟು ಕ್ಲೀನಾಗಿ ಮಾಡ್ತಾಯಿದ್ರು. ನಮಗೆ ಇವತ್ತು ಆ ಟೆಕ್ನಿಕ್ ಚೆನ್ನಾಗಿದೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಯಾವುದೇ ಆಗಲಿ ನಮ್ಮಷ್ಟು ಸೀರಿಯಸ್ ಆಗಿ ಅವ್ರು ತೊಗೊಳ್ಳಲ್ಲ. ಯಾಕೆ ಇಷ್ಟು ಸೀರಿಯಸ್ ಇಲ್ಲ ಅಂತ ಪೊಲೀಸಲ್ಲೂ ಹಾಸ್ಪಿಟಲಲ್ಲಿ ಈ ಕ್ವಶನ್ ಬಂದೇ ಬರ್ತದೆ. ಅಲ್ಲಿ ಸಂಯಮ ಬೇಕು, ಅಲ್ಲಿ ಕಾಯಬೇಕು. ನೀವು ಹೇಳಿದ ತಕ್ಷಣ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಜೀವನ ಹಾಳಾಯ್ತು. ಅಲ್ಲಿ ನೀವು ಗಂಡ ಹೆಂಡತಿ ಒಂದಾಗಕ್ಕಾಗಲ್ಲ, ಅತ್ತೆ ಸೊಸೆ ಒಂದಾಗಕ್ಕಾಗಲ್ಲ, ತಂದೆ ಮಗ ಒಂದಾಗ ತಿರ್ಗಿ ಆಗೋದೇ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್. ಅದಕ್ಕೆ ಸೂಕ್ಷ್ಮತೆ ಆಗಿರೋದೇನು ಅಂತಂದ್ರೆ ದರ್ಶನ್ ವಿವೇಚನೆ ಬಳಸಬೇಕಾಯ್ತು. ಭಾವಾವೇಶ, ಅತಿಯಾದ ಭಾವಾವೇಶ, ಆವೇಶ, ಮತ್ತೆ ನನಗೆ ತೋಳು ಏನಾಗುತ್ತೆ ಅನ್ನೋದ್ರ ಕಲ್ಪನೆ ಇಲ್ಲ. ಹಾಗಾಗಿ ಅದು ಏನಾಯ್ತು, ಅದರ ಪರಿಣಾಮ ಈಗ ಅವರು ಅನ್ನಿಸ್ತಿರ್ಬೇಕು, ಇಲ್ಲ ನಾನು ತಪ್ಪು ಮಾಡಬಾರ್ದಾಗಿತ್ತು, ನಾನು ಸ್ವಲ್ಪ ಯೋಚನೆ ಮಾಡ್ಬೇಕು. ಅದಕ್ಕೆ ಈ ತರ ಪ್ರಕರಣಗಳು ತುಂಬಾ ಆಗಿದ್ದಾವೆ. ನಾನು ಹೇಳ್ತಾ ಇರೋದು ಕಾನೂನು ಇನ್ನೂ ಕುಲ್ಗೆಟ್ಟ ಪರಿಸ್ಥಿತಿಗಳಿಲ್ಲ ಇದೆ, ಅದೆಲ್ಲ ಅವ್ರಿಗೆ ಸಾಲ್ವ್ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಇದು ಏನಾಗುತ್ತೆ, ನ್ಯಾಯಾಂಗ ವ್ಯವಸ್ಥೆ ಇದನ್ನು ನಾವು ಕ್ವಶನ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಯಾರೂ ಕೂಡ ಹೊರಗಡೆಯಲ್ಲಿ ಈ ಥರ ಗುರುತರ ಆರೋಪ ಮಾಡಿದರೆ ಒಂದು ಅವ್ರ ವಿಚಾರಣೆ ನಡೀತಿದೆ, ಬೇಲು ಅದು ಜಾಮೀನೇನೋ ಕೊಟ್ಟಿರ್ತಾರೆ, ಆದರೆ ವಿಚಾರಣೆ ಅಂತ ಯಾವುದೂ ನಿಲ್ತಿಲ್ಲ. ಈಗ ಇವರು ಅಷ್ಟೇ ದರ್ಶನ್ ಇದು ಗಂಭೀರ ಸ್ವರೂಪ ಆದ್ದರಿಂದ ಅವರನ್ನು ಜೈಲಿಗೆ ಹಾಕಿದ್ದಾರೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡೋಗ್ಬೇಕು. ಆಮೇಲೆ ಅವರು ನಿಜವಾಗಲೂ ಹೇಳ್ತೀನಿ, ಇವರು ಹೇಳಿದಾಗೆ, ಪದ್ಮನಾಭ ಅವ್ರು ಹೇಳಿದಾಗೆ, ಒಂದು ಕ್ಷಣ ಯೋಚನೆ ಮಾಡಿದರೆ ಇಷ್ಟೆಲ್ಲ ರಾದ್ಧಾಂತಗಳಿಗೆ ಆಗ್ತಾನೆ ಇರಲಿಲ್ಲ. ಒಬ್ಬ ಮುಗ್ಧ ಜೀವಿ ಹೋಗ್ತಿರ್ಲಿಲ್ಲ, ಕುಟುಂಬ ಅನಾಥ ಆಗ್ತಿರ್ಲಿಲ್ಲ, ಅಥವಾ ಒಂದು ಬೆಳೆದಿರುವಂಥ ವ್ಯಕ್ತಿಗೆ ತೇಜವನ್ನು ಕೂಡ ಮುಗ್ಧ ಜೀವಿ ಏನಲ್ಲ. ಅಲ್ಲ ನಾನು ಮುಗ್ಧ ಅಂದ್ರೆ ಯಾವ ರೀತಿ ಹೇಳ್ತಿದ್ದೇನೆ ಅಂದರೆ, ಈಗೇನೋ ಹೊಡೆದು ಸಾಯಿಸುವಂಥ ದರ್ಶನ್ ಬಗ್ಗೆ ಹುಚ್ಚ ವಿಮಾನ, ಏನೋ ದರ್ಶನ್ ಜೀವನ ಹಾಳಾಗ್ತಿದೆಯಲ್ಲ ಅನ್ನೋದು ಏನೋ ಮಾಡಕ್ಕೆ ಹೋಗಿ ಆ ಥರ ಆಗಿದೆ. ಹೀಗಾಗಿ ಅದೊಂದು ಪಾಪ ಆ ಥರ ಒಂದು ಸಾಮ್ರಾಜ್ಯ ಕಟ್ಕೊಬೇಕು ಅಂದ್ರೆ, ಆ ಥರ ಒಂದು ಫ್ಯಾನ್ ಫಾಲೋವರ್ಸ್ ಕಟ್ಕೊಬೇಕು ಅಂದ್ರೆ ಯಾರು ಕೈಲಾಗಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇದ್ದು ಪಾಪ ಈಗ ಯಾರು ಇಲ್ಲದೆ ಎಲ್ಲೋ ಒಂದು ಗೋಡೆ ಮಧ್ಯದಲ್ಲಿ ತುಂಬ ನರಕ. ಅಂದರೆ ಯಾರೋ ಅವ್ರ ಸುತ್ತಮುತ್ತ ಇರೋರು, ಅಂದರೆ ಅಪ್ಪ ಅಮ್ಮಗಳು ಹೇಳ್ತಾ ಇರ್ತಾರೆ ಯಾವಾಗ್ಲೂ, ನೀನು ಸುತ್ತಮುತ್ತ ಇರೋ ಸ್ನೇಹಿತರನ್ನ ಚೆನ್ನಾಗಿ ಇಟ್ಕೊಳ್ಳಪ್ಪ, ಒಳ್ಳೆಯವ್ರನ್ನ ಇಟ್ಕೋ, ನೀನು ಯಾರನ್ನೂ ಅಂಥವ್ರನ್ನ ಇಟ್ಕೊಂಬೇಡ ಅಂತ. ಇವ್ರು ದಾರಿ ತಪ್ಪಿದ್ದಲ್ಲೇ ಇಲ್ಲೋ ಒಂದು ಕಡೆ ಅನ್ಸುತ್ತೆ ನೋಡಿ. ಈಗ ಪ್ರಭಾಕರ್ ಕೋರೆ ಈಗ ಒಂದು ಇದರಲ್ಲಿ ವಿಜಯವಾಣಿಲಿ ಒಂದು ಸುದ್ದಿ ಬಂದಿದೆ. ಪ್ರಭಾಕರ್ ಕೋರೆ ಉತ್ತರ ಕರ್ನಾಟಕದ ಹೆಸರಾಂತ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರೋರು. ಈಗ ಅವರು KLE ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಈಗ ಒಂದು ರಾಜ್ಯದಲ್ಲೇ ಮೊದಲು ದೇಶದಲ್ಲೇ ಅತ್ಯಂತ ವಿಶೇಷವಾಗೋದನ್ನು ಆಯುರ್ವೇದ ಸ್ಪಾ
ಒಂದು ಆಯುರ್ವೇದ ಸಮಗ್ರವಾಗಿ ಆಯುರ್ವೇದ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆನ ಅವರು ರೂಪಿಸ್ತಾರೆ. ಸ್ಪಾ ಅಂದರೆ ಬೇರೆ ಅರ್ಥ ತಗೊಳ್ತಲ್ಲ ಅಲ್ಲ, ಸ್ಪಾ ಅಂದರೆ ಈಗ ಮಸಾಜ್ ಮಸಾಜ್ ಸೆಂಟರ್ ಮಸಾಜ್ ಮಾಡೋದು ಅಂದರೆ ನಿಮ್ಮ ಮಸಾಜ್ ಅಂದರೆ ಅದೊಂದೇ ಅಂತಲ್ಲ. ಈಗ ಆಯುರ್ವೇದ ಇರುತ್ತೆ, ಈಗ ತಲೆಗೆ ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಸ್ನಾಯುಗಳು ಇದು ಕೊಡೋಕ್ಕೆ ಸೊಂಟ ಇದೆ, ಬೇರೆ 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 ಬೇರೆ. ಆಮೇಲೆ ನಿಮಗೆ ಕಣ್ಣು ಎಲ್ಲ ಬೇರೆ ಬೇರೆ ಇದು ಪಂಚಕರ್ಮ ಎಲ್ಲ ಪಂಚಕರ್ಮ ಅದರ ಏನಾಗುತ್ತೆ, ಅದು ನಿಮಗೆ ಸಹಜವಾಗಿ ನಿಮ್ಗೆ ಇಡೀ ದೇಹದ ಮೇಲೆ ಅದು ಒಳ್ಳೆ ಪರಿಣಾಮ ಬೀರುತ್ತೆ. ಪಂಚಕರ್ಮ ಅಂದ್ರೆ ಬೇರೆ ತಗೋತದೆ, ಸ್ಪಾ ಅಂದ್ರೆ ಬೇರೆ ಅಂದ್ರೆ ಅದು ಇಂಗ್ಲಿಷ್ ಐಟಮ್. ಬೆಂಗಳೂರಂತ ದೊಡ್ಡ ನಗರಗಳಲ್ಲಿ ಸ್ಪಾ ಅಂತ ಕ್ಯಾಚ್ ಮಾಡೋದು ಸರ್. ಅಂದ್ರೆ ನೀವ್ ಹೇಳಿದ್ದು ಅದು ಕರೆಕ್ಟ್. ಸ್ಪಾ ಅಂತಂದ್ರೆ ಇಲ್ಲಿ ಇಲ್ಲಿಗೆಲ್ಲಗೂ ಬೇರೆ ನಡೀತದೆ. ಪಂಚಕರ್ಮ ಅಂತ ಬಂದ್ರೆ ಅದೊಂಥರ ಆಯುರ್ವೇದಿಕ್ ಆಗಿ ಕೇರಳ ಕಡೆ ಅಲ್ಲೆಲ್ಲ ಏನು ಅಂತಂದ್ರೆ ಇವರು ಯಾವ ರೀತಿ ಇದೆ ಅಂತಂದ್ರೆ ನಿಸರ್ಗ ಚಿಕಿತ್ಸಾ ಕೇಂದ್ರ ಇದೆ ವಿಶೇಷವಾಗಿ. ಹಾಗಾಗಿ ಆಮೇಲೆ ಅವ್ರಿಗೆ ಈ ಇಂಜಿನಿಯರಿಂಗ್ ಕಾಲೇಜು ಎಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ನಡೆಸಿದ ಅನುಭವ ಇದೆ. ಹೀಗಾಗಿ ಅವರು ಉತ್ತರ ಕರ್ನಾಟಕದಲ್ಲಿ ಈ ಥರದೊಂದು ಸಮಗ್ರ ಒಂದು ಆಯುರ್ವೇದ ಚಿಕಿತ್ಸಾ ಕೇಂದ್ರ ಕೊರತೆ ಇತ್ತು. ಅದನ್ನು ಬಹುಶಃ ಇವರು ಇದನ್ನು ಓಪನ್ ಮಾಡುತ್ತಿದ್ದಾರೆ. ಆಮೇಲೆ ನಮ್ಮ ಇವರು ಅಂಜಲಿ ನಿಂಬಾಳ್ಕರ್ ಅವರು ಏನು ಪೊಲೀಸ್ ಆಫೀಸರ್ ASC ಕಾರ್ಯದರ್ಶಿ ಅವರು ವಿಮಾನದಲ್ಲಿ ಒಬ್ಬ ಅಮೆರಿಕ ಮಹಿಳೆಯನ್ನ ರಕ್ಷಣೆ ಮಾಡಿದಂತೆ ಅಲ್ಲಿ ಗೋವಾದಿಂದ ನವದೆಹಲಿ ಹೋಗ್ತಾರೆ. ಒಳ್ಳೆ ಕೆಲಸ, ಅದೊಂದು ನಮಗೆ ಶ್ಲಾಘನೀಯ. ಯಾಕಂದ್ರೆ ಸ್ಥಳದಲ್ಲಿ ಈಗ ನಾವು ಯಾರೋ ಸಚಿವರು ಮೇಲೆ ಎಲ್ಲ ಹೋಗ್ತಾರೆ, ಯಾವುದೋ ಅಪಘಾತ ಆಗುತ್ತೆ, ತಕ್ಷಣ ಮಾನವೀಯತೆ ಮೆರಿಬೇಕು. ಏನಂದ್ರೆ ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸೋದು ಆ ಥರ ನೀರು ಕೊಟ್ಟ. ಹೌದು. ಆಮೇಲೆ ಇದು ಅಷ್ಟೇ, ಅವ್ರು ಆ ವಿಮಾನದಲ್ಲಿ ಏನೋ ತೊಂದರೆ ಆದಾಗ ಅವರು ವಿಶೇಷವಾಗಿ ಅವರು ಡಾಕ್ಟ್ರೇ, ವೈದ್ಯರೇ. ಹಾಗಾಗಿ ಅವ್ರು ಏನು ಮಾಡಿದ್ರೆ ತಕ್ಷಣ ಇದು ಮಾಡಿದ್ರೆ ಇದು ಅಪರೂಪದ ಒಂದು ರೀತಿ ಘಟನೆ. ಯಾಕಂದ್ರೆ ಅವರು ನಮಗೆ ಸಂಬಂಧ ಇಲ್ಲ ಅಂತ ತಿಳ್ಬೋದಾಗಿತ್ತು. ಆದರೆ ತಾವು ಮನುಷ್ಯನ ಇದು ಒಂದು ಪ್ರಾಣ ಉಳಿಸೋದಿದೆಯಲ್ಲ. ಅವರು ಖಾನಾಪುರದ ಮಾಜಿ ಶಾಸಕಿ ಇರ್ಬೋದು. ಖಾನಾಪುರದ ಮಾಜಿ ಶಾಸಕ ಅಲ್ಲ, ಅವರು ಸ್ಪರ್ಧೆ ಎಲೆಕ್ಷನ್ ನಿಂತಿದ್ರು. ಹೃದಯವಂತಿಗೆ ಎಲ್ರಿಗೂ ಬರಬೇಕು. ಇನ್ನೊಂದು ನ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿ ಪ್ರಜಾವಾಣಿ ಒಳಗೆ, ಮತ ಕಳವು ಅಂತ ಹಾಕಿದ್ದಾರೆ. ಗುತ್ತೇದಾರ ಮಗ ಭಾಗಿ. ನಾನು ಇದಕ್ಕೆ ಇವಾಗ ಮೆಷಿನ್ಸ್ ಬಂದ್ಬಿಟ್ಟಿರೋದ್ರಿಂದ ಎಲ್ಲ ಕಡೆಯೂ ಮತ ಹಾಕೋದಕ್ಕೆ ಅಂಥ ಕಳವು ಆಗೋದಕ್ಕೆ ಚಾನ್ಸಸ್ ಇಲ್ವಲ್ಲ ಅಂತ. ಏನಿದ್ರು ನಮಗೆ ಆಗದೇ ಇರೋ, ನಮಗೆ ಗೊತ್ತಾಗದೇನೆ ಏನಾದ್ರು ಆಗಿಬಿಟ್ರು ಆಗ್ಬೋದು ಅಷ್ಟೇ. ಇದನ್ನು ಓದ್ತಾರೆ, ಅದನ್ನು ಓದ್ತಾರೆ, ಇದನ್ನು ದಟ್ ಈಸ್ ಓನ್ಲಿ ನಮ್ಮ ಅನ್ಎಜುಕೇಟೆಡ್ ಪೀಪಲ್ ಏನಿದ್ದಾರೆ ಅವ್ರ ಕೈಯಿಂದ ಆಗೋವಂಥದ್ದು. ಅದನ್ನೆಲ್ಲ ಸೇರಿಸಿ ಏನಾದ್ರು ಮಾಡ್ತಾರಾ ಅಥವಾ ಯಾವ ತರಹ ಇದು ಮತ ಕಳವಳಿ ಅಂತ ಕೇಳೋದು. ಒಳ್ಳೆ ಪ್ರಶ್ನೆ. ನಾನು ಕೂಡ ಅದನ್ನು ನೆನಪು ಮಾಡ್ಕೋಬೇಕು. ಇವತ್ತು ವಿಶೇಷವಾಗಿ ದೆಹಲಿಯಲ್ಲಿ ಈಗ ಕಾಂಗ್ರೆಸ್ ವತಿಯಿಂದ ಅವರು ಏನು ಆರೋಪ ಮಾಡ್ತಿದ್ದಾರೆ, ಏನು ಒಂದೇ ಕೆಲವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಸಾವಿರಾರು ಮತದಾರರನ್ನ ನೀವು ಮತಪಟ್ಟಿಯಿಂದ ಅಳಿಸ್ಬಿಟ್ಟು ನೀವು ಓಟ್ ತೊಗೊಂಡಿದ್ದೀರಾ, ಅದು ಮತ ಚೋರಿ, ಓಟ್ ಚೋರಿ ಅಂತ. ಅದು ಇವತ್ತು ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಎಲ್ಲ ರಾಜ್ಯಗಳಿಂದ ಎಲ್ಲ ಸಹಸ್ರಾರು ಕಾರ್ಯಕರ್ತರು ಅಲ್ಲಿ ಈಗ ಸಮಾವೇಶಗೊಂಡಿದ್ದಾರೆ. ನಮ್ಮ CM ಇರ್ಬೋದು, DCM ಇರ್ಬೋದು, ಆಮೇಲೆ ಬೇರೆ ಬೇರೆ KPCC ಪದಾಧಿಕಾರಿಗಳಿರ್ಬೋದು, ಎಲ್ಲ ಸಚಿವರು, ಶಾಸಕರು ಎಲ್ಲ ದೊಡ್ಡ ಮಟ್ಟದಲ್ಲಿ ಈಗ ಅಲ್ಲಿ ಸಮಾವೇಶಗೊಂಡಿದ್ದಾರೆ. ಸರ್, ಇದು ಕಾನೂನು ಮತ್ತು ಸುವ್ಯವಸ್ಥೆ ಅಲ್ಲ, ಮತ್ತೆ ಜಡ್ಜ್ ಈ ಕೋರ್ಟ್ ಮುಖಾಂತರ ಆಗ್ಬೋದಲ್ವಾ ಇದೆಲ್ಲ? ಇಲ್ಲ, ಇದು ಏನು ಅಂತಂದ್ರೆ ಮತಚೋರಿ ಅನ್ನೋದು ಇವರ ಆರೋಪ ಅಷ್ಟೇ. ಅದಕ್ಕೆ ಯಾವುದೇ ರೀತಿ ಇದು ದಾಖಲೆ ಸಾಕ್ಷ್ಯ ಕೊಟ್ಟಿಲ್ಲ. ಇವರು ಏನಂದ್ರೆ ಆರೋಪ ಮಾಡಿದ್ದಾರೆ. ಆದರೆ ಚುನಾವಣಾ ಆಯೋಗ, ಆಮೇಲೆ ನೀವೊಂದು ಗಮನಿಸಿ, ಇದು ಈ ತಂತ್ರಜ್ಞಾನ ಯಾವುದೋ ಸ್ಥಳೀಯ ತಂತ್ರಜ್ಞಾನ ಅಲ್ಲ, ಜಾಗತಿಕವಾಗಿ ಸರ್ಟಿಫೈ ಆಗಿರುವಂಥ ತಂತ್ರಜ್ಞಾನ. ಅದರಲ್ಲಿ ನೀವು ಗೆದ್ದರೆ ಅದು ಇಲ್ಲ, BJP ಗೆದ್ದರೆ ಅದೇ ಪಕ್ಷ ಹೇಳಬಾರ್ದು, ಇನ್ನೊಬ್ರು ಗೆದ್ದರೆ ಅದು ಓಟ್ ಚೋರಿ ಅನ್ನೋದು ತಪ್ಪು. ಈಗ ಹಾಗೆ ತೊಗೊಂಡ್ರೆ ಓಟ್ ಚೋರಿ ನಿಜವಾಗ್ಲೂ ಮಾಡೋದಾಗಿದ್ರೆ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ BJPನೇ ಬರಬೇಕಾಗಿತ್ತು. ಸರ್, ಈ ಮಾತು ಬಂದಿದ್ದೇ ಇನ್ನೊಂಥರ. ಇವಾಗ ಏನಾಗಿದೆ, ಬಾಂಗ್ಲಾದೇಶದಿಂದ ಜನಗಳು ಬಂದ್ಬಿಟ್ಟಿದಾರಲ್ಲ, ಅವ್ರಿಗೆಲ್ಲರಿಗೂ ನೀವು ಇದು ಎಲ್ಲ ಇದು ಆಧಾರ್ ಕಾರ್ಡು ಅದು ಇದು ಎಲ್ಲ ಕೊಟ್ಟು ವೋಟರ್ ಲಿಸ್ಟ್ನೊಳಗೂ ಅದು ಮಾಡಿದ್ರು. ಇವಾಗ ಸರ್ಕಾರ ಏನು ಮಾಡಿತ್ತು, ಅದನ್ನು ಕಂಡಿಡಿದು ಅದನ್ನು ಒಂದು ಗ್ರೂಪ್ನಲ್ಲಿ ತೆಗೆದಾಕಬೇಕು ಅಂತ ಸಾವಿರಾರು ಜನ ತಿಕ್ಕಿದಾಕಿದ್ದಾರೆ. ಅದರೊಳಗಡೆ ಕರೆಕ್ಟಾಗಿರೋರು ಕೂಡ ಒಂದು 4-5 ಜನ ಸೇರ್ಕೊಂಡ್ಬಿಟ್ರೆ ಅದಕ್ಕೆ ಯಾರು ತಪ್ಪು ಇರಲ್ಲ. ಅದನ್ನು ಹಿಡ್ಕೊಂಡ್ಬಿಟ್ಟು ಬೇರೆ ಪಕ್ಷದವ್ರು ಏನು ಮಾಡ್ತಾರೆ, ಮತ ಚೋರಿ ಅಂತ ಹೇಳ್ತಾರೆ. ಮತದಾರರು ರೋಹಿಂಗ್ಯಾ ಇರ್ಬೋದು, ಚಕ್ಮಾಗಳಿರ್ಬೋದು, ಬೇರೆ 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 ಈಗ ಬಾಂಗ್ಲಾದೇಶ, ಆಮೇಲೆ ಥೈಲ್ಯಾಂಡು, ಬರ್ಮಾ ಆ ಕಡೆಯಿಂದ. ಆಮೇಲೆ ಏನು ಹೇಳ್ತೀವಲ್ಲ, ಈಗ ಕೆಲವು ರಾಜ್ಯಗಳಲ್ಲಿ ಅನಧಿಕೃತ ಮತದಾರರೇ ಜಾಸ್ತಿ ಇದ್ದಾರೆ. ಇಲ್ಲೂ ಅವ್ರದ್ದು ಅಲ್ಲೂ ಇರುತ್ತೆ. ಈಗ ತಮಿಳ್ನಾಡಲ್ಲೂ ಈಗ ಅವರು ವೋಟರ್ ಲಿಸ್ಟಲ್ಲಿ ಇರ್ತಾರೆ, ಕರ್ನಾಟಕದಲ್ಲೂ ವೋಟರ್ ಲಿಸ್ಟ್ ಇರುತ್ತೆ. ಇದು ಏನಾಗುತ್ತೆ, ಇದು ಒಂದು ರೀತಿಯಲ್ಲಿ SIR ಅಂತ ಏನಿದೆ, ಒಂದು ನಿರ್ದಿಷ್ಟವಾಗಿ ಒಂದು ಕಡೆ ಮಾತ್ರ. ಅದು ರೋಹಿಂಗ್ಯಾ ಅಂತ ಹೇಳಿದ್ರಲ್ಲ ಸರ್, ಇದೇ ಇವರು ರೋಹಿಂಗ್ಯಾ ಜನಾಂಗ ಈಗ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಬರ್ತಾರೆ, ಬಂದು ಒಂದು ಕೊಚ್ಚಲ್ಲಿ ಹೂವನ್ನು ಇಟ್ಕೊಂಡಿರ್ತಾರೆ, ಒಂದು ಕೈಲಿ ಭಿಕ್ಷಾನು ಬೇಡ್ತಾ ಇರ್ತಾರೆ. ಇವ್ರದ್ದು ಯಾವ್ದು ಕರೆಕ್ಟ್ ಅಂತ ನಮ್ಗೆ ಗೊತ್ತಲ್ಲ. ಇವ್ರಿಗೆಲ್ಲ ಅಲ್ಲಿ ಒಂದು ಗ್ಯಾಂಗ್ ಇರ್ತದೆ,
ಇವ್ರಿಗೆ ರಕ್ಷಣೆ ಕೊಡೋಕ್ಕೆ. ಸರ್, ಅವ್ರು- ಇದನ್ನ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ. ಇನ್ನೊಂದು ಅವ್ರು ಬಂದಿದ್ದು ಹೇಗೆ ಅಂತ ಕೂಡ ತೋರಿಸಿದ್ದಾರೆ. ಇವಾಗ ನಾವು ಬಾಂಗ್ಲಾದೇಶದ ಏನಿದೆಯಲ್ಲ ಅಲ್ಲಿ ಬಾರ್ಡ್ರ್ ಹಾಕಿದ್ದಾರಲ್ಲ, ಕಂಪ್ಲೀಟಾಗಿ ಫೆನ್ಸ್ಡ್ ಮಾಡಿಬಿಟ್ಟಿದ್ದಾರೆ ರೌಂಡ್ ಹಾಕಿ. ಇವಾಗ ಮೊನ್ನೆ ಯಾವುದೋ ಒಂದು ಟಿ ವಿದೊಳಗೆ ನೋಡಿದೆ ನಾನು, ಅವಳು ಹತ್ತಗಳಿಂದ ಬರೋರು ಏನು ಮಾಡಿದ್ದಾರೆ, ಅದನ್ನ ಮೇಲೆ ಹತ್ಕೊಂಡು ನಿಜವಾಗಿ ಅಲ್ಲಿಂದ ಇಳಿದು ಇದು ಮಾಡಿ, ಕೆಲವರು ಹತ್ತಗಳಿಂದ ಜೆ ಸಿ ಬಿನಲ್ಲಿ ಕೂಡಿಸಿ ಇತ್ತ ಕಡೆ ಇಳಿಸ್ತಾ ಇದ್ದಾರೆ. ಅದು ನಡೀತಿದೆ. ಇಷ್ಟೆಲ್ಲ ಆಗ್ತಾ ಇದ್ದಾಗ ನಾವು ಹೇಳ್ಕೊಳ್ಬಾರ್ದು ನಮ್ಮ ಆರ್ಮಿಯವ್ರು ಏನು ಮಾಡ್ತಿದ್ರು ಕ್ವಶನ್ ಬಂದ್ಬಿಡುತ್ತೆ. ರಾಜ್ಯ ಮಟ್ಟದ ಒಂದು ಇನ್ನೊಂದು ಬೆಳವಣಿಗೆ ಅಂದರೆ ನಿನ್ನೆ ಹೊರಟ್ಟಿಯವರು ಸನ್ಮಾನ ಆಗಿದೆ. ಸುದೀರ್ಘ ಕಾಲ ಅವರು ಸಭಾಪತಿಯಾಗಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರು ಸಭಾಪತಿ ಅವ್ರನ್ನ ಕಾಂಗ್ರೆಸ್ ಏನಾದ್ರು ಅವ್ರನ್ನ ತೆಗೆಯಿತು ಏನಾದ್ರು, ಅದು ನಿನ್ನೆ ಸಿ ಎಂ ಮುಖ್ಯಮಂತ್ರಿನೇ ಹೇಳಿದ್ದಾರೆ, ಸಭಾಪತಿಯವರೇ ನಮ್ಮ ಇದು ಅವ್ರು ಹೊರಟಿಯವರೇ ನಮ್ಮ ಸಭಾಪತಿ. ಅಂದರೆ ಅದು ಸದ್ಯದ ಮಟ್ಟಿಗೆ ಅದು ಏನು ಗೊಂದಲ ಏನು ಅಂತ ಇವತ್ತು 83ರಿಂದ ನಾನು ಮತ್ತೆ ಹೊರಟಿ ದೋಸ್ತ್ ಅಂತ ಹೇಳೋ ಸ್ಟೇಟ್ಮೆಂಟ್. ಇವತ್ತು ರಾಜಕೀಯದಲ್ಲಿ ಯಾರು ದೋಸ್ತಲ್ಲ, ಯಾರು ವೈರಿಗಳಲ್ಲ. ನಾಳೆ ಇನ್ನೊಂದು ನ್ಯೂಸ್ ಬರುತ್ತೆ ಅಷ್ಟೇ, ಇಬ್ರು ಹೊಡೆದಾಡಿದ್ರು ಅಂತ. ಕ್ರೀಡೆಗೆ ಬರೋದ್ರೆ ಇವತ್ತೊಂದು ಮಹತ್ವದ ಪಂದ್ಯ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ T20 3ನೇ ಪಂದ್ಯ. ಇದು ನಿರ್ಣಾಯಕ, ಯಾಕಂದರೆ 5 ಪಂದ್ಯಗಳ ಸರಣಿಲಿ ಒಂದು ಸಮ ಇದೆ. 3ನೇ ಪಂದ್ಯ ಇದು ಸೂರ್ಯಕುಮಾರ್ ಪಡೆಗೆ ಬಹಳ ಅಗ್ನಿ ಪರೀಕ್ಷೆ. ಈ ಪಂದ್ಯ ಗೆದ್ದರೆ ಒಂದು ಮುನ್ನಡೆ ಕಾಯ್ಕೊಂಡಾಗುತ್ತೆ. ಹೀಗಾಗಿ ಇದು ಇವತ್ತಿನ ಧರ್ಮಶಾಲಾದಲ್ಲಿ ನಡೀತಿದೆ, ಹಿಮಾಚಲ ಪ್ರದೇಶ. ಅದು ಇವತ್ತು ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಅದೊಂದು ಕ್ರೀಡಾದಲ್ಲಿ ವಿಚಾರ. ಆಮೇಲೆ ಇದು ಮೆಸ್ಸಿ ಅವಾಂತರ ಇನ್ನೂ ಉನ್ನತ ತನಿಖೆಗೆ ಉನ್ನತ ತನಿಖೆಗೆ ಆದೇಶ ಮಾಡಿದೆ. ಅದು ಮಮತಾ ಸರ್ಕಾರಕ್ಕೆ ಒಂದು ಸ್ವಲ್ಪ ತಲೆನೋವಾಗಿದೆ ಅಂತ ಹೇಳ್ಬೋದು. ಸೊ ಈಗ ಹತ್ತಾರು ವಿಷಯಗಳ ಬಗ್ಗೆ ನಾವು ಒಂದು ವಿಶೇಷವಾಗಿ ಸೇನೆ ಇದ್ರ ಬಗ್ಗೆ ಕೂಡ ರಾಘವೇಂದ್ರ ಅವರು ನಮಗೆ ಭಾಳ ಸೇರಿಕೊಟ್ರು. ಆಮೇಲೆ ಪದ್ಮನಾಭ ಅವರು ಕೂಡ ಸಾಥ್ ಕೊಟ್ಟರು. ಭಾಳ ಸಂತೋಷ. ಆನಂದ್, ನೀವು ಕೂಡ ಒಳ್ಳೆ ಇದು ಮಾಡ್ಕೊಂಡಿದ್ದೀರಿ. ಸೊ ಈಗ ನಿಮಗೆಲ್ಲ ಕೃತಜ್ಞತೆಗಳು.